ಪ್ರತಿ ವರ್ಷ ಸಾಕಷ್ಟು ಇನಿಷಿಯೇಟಿವ್ಸ್ನ ತಗೊಂಡು ಇವಾಗ ಸದ್ಯಕ್ಕೇನೆ ನವೆಂಬರ್ 15ರಿಂದ ಡಿಸೆಂಬರ್ 15ರವರೆಗೂ ಸ್ಕೂಲ್ ಫಿಟ್ ಇಂಡಿಯಾ ವೀಕ್ ಅಂತ ನಡೆಸ್ತಾ ಇದ್ದಾರೆ. ಅಂದರೆ ನ್ಯಾಷನಲ್ ಲೆವೆಲಲ್ಲಿ ಪ್ರತಿಯೊಂದು ಶಾಲೆ ಕೂಡ ಒಂದು ವಾರನ ಸಪ್ತಾಹವಾಗಿ ತಗೊಂಡು ಫಿಟ್ ಇಂಡಿಯಾಗೆ ಮಾಡಬೇಕು ಅಂತ. ಮಕ್ಕಳಿಗೆ ಎಸ್ಪೆಷಲಿ ಯಾಕೆಂದರೆ ಅವ್ರಿಗೆ ತುಂಬ ಎನರ್ಜಿ ಇರುತ್ತೆ, ದಿನಾಗಲೂ ಓಡಾಡೋದು, ಸಿಕ್ಕಾಪಟ್ಟೆ ಫಿಸಿಕಲಿ ತುಂಬ ಎನರ್ಜಿ ಇರುತ್ತೆ. ಅವ್ರಿಗೆ ಫಿಟ್ನೆಸ್ ಕಡೆಗೆ ಹೇಗೆ ಚಾನಲೈಸ್ ಮಾಡ್ಬೋದು? ಇದು ಈ ಸ್ಕೂಲ್ ಇನಿಷಿಯೇಟಿವ್ಸ್ ಇಟ್ ಇಸ್ ಅ ವೆರಿ ಕ್ರಿಟಿಕಲ್ ಇನಿಷಿಯೇಟಿವ್ ಅವ್ರು ತಗೊಂಡಿದ್ದು. ಯಾಕಂದರೆ ನಮ್ಮ ಯಂಗ್ ಜನರೇಷನ್ ಫಿಟ್ ಆಗಿಲ್ಲ ಅಂದರೆ ಫ್ಯೂಚರ್ ಇಸ್ ಗೋಯಿಂಗ್ ಟು ಬಿ ಅನ್ಹೆಲ್ದಿ. ಇಟ್ಸ್ ವೆರಿ ಆಬ್ವಿಯಸ್. ನಾವು ಈಗ 2030 ಡಯಾಬಿಟಿಸ್ ಕ್ಯಾಪಿಟಲ್ ಯಾಕೆ ಆಗ್ತಾ ಇದ್ವಿ? ಬಿಕಾಸ್ ಆಲ್ ಅವರ್ upcoming generation is all unhealthy. So ಈ ವಿಷಯ basically for this ಇದೊಂದು ಇನಿಷಿಯೇಟಿವ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮಕ್ಕಳದು ಎನರ್ಜಿ ಇದೆ ಹೌದು, ಮತ್ತೆ ದೇ ಇನ್ ದ ಪ್ರೆಸೆಂಟ್ ಡೇ ನೋಡಿದರೆ ಎಲ್ಲರೂ ಮೊಬೈಲ್ ಫೋನಲ್ಲಿ ಇದ್ದಾರೆ, ಲ್ಯಾಪ್ಟಾಪಲ್ಲಿ ಇದ್ದಾರೆ. ಈ ಪ್ಯಾಂಡಮಿಕ್ ಬಂದ ಮೇಲೆ ಇನ್ನೂ ವರ್ಸ್ಟ್ ಆಗಿದೆ ಸಿಚುವೇಶನ್. ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂಥ ಮಕ್ಕಳು ಈಗ ಮಾಡ್ತಾ ಇಲ್ಲ. ಸೊ ಮೊದಲಿಂದಲೇ ಯಾರು ಮಾಡ್ತಾ ಇಲ್ಲ ಅವ್ರದ್ದು ಸಿಚುವೇಶನ್ ಏನಿರ್ಬೋದು ನಮಗೆ ಯೋಚಿಸಿದ್ರೆ ಗೊತ್ತಾಗುತ್ತೆ. ಸೊ ಫಿಟ್ನೆಸ್ ಇನ್ ದ ಸ್ಕೂಲ್ಸ್ ಈಸ್ ಅ ಗ್ರೇಟ್ ಕಾನ್ಸೆಪ್ಟ್. ಅದಕ್ಕೆ ಕೋಚಸ್ ಬೇಕು, ಅದಕ್ಕೆ ಟೀಚರ್ಸ್ ಪ್ರೋತ್ಸಾಹ ಕೊಡಬೇಕು, ಪ್ಲಸ್ ಪೇರೆಂಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಕ್ ಹೋಲ್ಡರ್ಸ್ ಇದರಲ್ಲಿ ಪೇರೆಂಟ್ಸ್. ಈ ಪೇರೆಂಟ್ಸ್ಗೆ ನಮ್ಮ ಕಂಟ್ರಿಯಲ್ಲಿ ಏನಾಗಿದೆ ಅಂದರೆ ವಿ ಆರ್ ಆಲ್ ಫಾರ್ ಅಕಾಡೆಮಿಕ್ಸ್, ಬಟ್ ವೆನ್ ಇಟ್ ಕಮ್ಸ್ ಟು ಫಿಟ್ನೆಸ್, ವೆನ್ ಇಟ್ ಕಮ್ಸ್ ಟು ಸ್ಪೋರ್ಟ್ಸ್, ಪೇರೆಂಟ್ಸ್ ಹೇಳ್ತಾರೆ ನನ್ನ ಮಗ ಸಚಿನ್ ತೆಂಡೂಲ್ಕರ್ ಆದರೆ ನಾನು ಸ್ಪೋರ್ಟ್ಸಲ್ಲಿ ಆಗ್ತೀನಿ, ನನ್ನ ಮಗ ವಿರಾಟ್ ಕೊಹ್ಲಿ ಆದರೆ ಸ್ಪೋರ್ಟ್ಸಲ್ಲಿ ಆಗ್ತೀನಿ, ಇಲ್ಲಾಂದರೆ ಸಾಯ್ನಾ ಮಿರ್ಜಾ ಯಾ ಸಾಯ್ನಾ ನೆಹ್ವಾಲ್ ಆದರೆ ಯಾ ಪಿ ವಿ ಸಿಂಧು ಆದರೆ ಸ್ಪೋರ್ಟ್ಸಲ್ಲಿ ಹಾಕ್ತೀನಿ, ಇಲ್ಲಾಂದರೆ ಹಾಕಲಿಕ್ಕೆ ನಮಗೆ ಅಷ್ಟು ಇಷ್ಟ ಇಲ್ಲ, ಯಾಕಂದರೆ ಅದರ ಕ್ಯಾರಿಯರ್ ಇಲ್ಲ, ಅದು ಇದು ಅಂತ. ಬಟ್ ಸ್ಪೋರ್ಟ್ಸ್ ಆರ್ ಫಿಟ್ನೆಸ್ ಈಸ್ ನಾಟ್ ಡನ್ ಜಸ್ಟ್ ಟು ಬಿಕಮ್ ವಿತ್ ಅ ಎಂಡ್ ಗೋಲ್. ಅದು ಎಂಡ್ ಗೋಲ್ ಇರಬಾರ್ದು. ನೀವೀಗ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಕೂಲಲ್ಲಿ ಹೋಗುವಾಗ ನನ್ನ ಮಗ 20 ವರ್ಷ ಆದಮೇಲೆ ಸುಂದರ್ ಪಿಚಾಯಿ ಆಗ್ತಾನೆ, ಇಲ್ಲಾಂದರೆ ಮೈಕ್ರೋಸಾಫ್ಟ್ CEO ಆಗ್ತಾನೆ ಅಂತ ಹೋಗ್ತಾರಾ? ಇಲ್ಲ ತಾನೆ. ದೇ ಹ್ಯಾವ್ ಟು ಗೋ ಥ್ರೂ ಅಕಾಡೆಮಿಕ್ ಪ್ರೋಸೆಸ್. ಸೇಮ್ ವೇ ಫಿಸಿಕಲ್ ಎಜುಕೇಷನ್ ಯಾ ಫಿಟ್ನೆಸ್ ಯಾ ಸ್ಪೋರ್ಟ್ಸ್ ಹ್ಯಾಸ್ ಟು ಬಿ ಕಂಪಲ್ಸರಿ ಇನ್ ಸ್ಕೂಲ್, ಸೊ ದ್ಯಾಟ್ ದೇ ಅದರಲ್ಲಿ ಒಂದು ಕರಿಕ್ಯುಲಮ್ ಇದೆ. ಬಿಕಾಸ್ ದೇರ್ ಆರ್ ಕಾಲ್ ಸಮಥಿಂಗ್ ಕಾಲ್ಡ್ ಮೋಟರ್ ಸ್ಕಿಲ್ಸ್ ಇದೆ. ಮೋಟರ್ ಸ್ಕಿಲ್ಸ್ ಅಂದರೆ ಕ್ಯಾಚಿಂಗ್, ರನ್ನಿಂಗ್, ಜಂಪಿಂಗ್, ಇಂಥ ಎಲ್ಲ ಸ್ಕಿಲ್ಸ್ ನಮ್ಮ ಟೈಮಲ್ಲಿ ಅದು ಬಿಕಾಸ್ ವಿ ವರ್ ಗ್ರೋಯಿಂಗ್ ಇನ್ ಅ ಡಿಫ್ರೆಂಟ್ ಜನರೇಷನ್ ಅದೆಲ್ಲ ನ್ಯಾಚುರಲಿ ಆಗ್ತಾ ಇತ್ತು. ದೇರ್ ಆರ್ ಓಪನ್ ಸ್ಪೇಸಸ್, ಮರಗಳಿದ್ದು, ನಾವು ಅದರಲ್ಲೆಲ್ಲ ಆಡ್ತಾ ಇದ್ವಿ. ಖಂಡಿತ. ಅಂದ್ರೆ ಆಗಿನ ಕಾಲದಲ್ಲಿ ಆಟ ಅಂದ್ರೆ ಫ್ರೀ ಟೈಮ್ ಇದೆ ಮಕ್ಕಳಿಗೆ ಅಂದ್ರೆ ಹೊರಗಡೆ ಹೋಗಿ ಆಟ ಆಡೋದು, ಖೋ ಆಗಿರ್ಬೋದು, ಕಬಡ್ಡಿ, ವಾಲಿಬಾಲ್, ಮರಕೋತಿ ಆಟ. ಇವತ್ತಿನ ದಿನಗಳಲ್ಲಿ ಟೆಕ್ನಾಲಜಿ ಇವಾಲ್ವ್ ಆಗಿದೆ, ಎಲ್ಲ ಕೂತ ಕಡೆಯಲ್ಲಿ ಫೋನ್ ಅಲ್ಲಿ ಆಗ್ಬೇಕು ಅನ್ನುವಂತ ಒಂದು ಭಾವನೆ ಇದೆ. ಸೊ ನೀವ್ ಹೇಳ್ತಾ ಇದ್ರಿ ಈ ತರ ಮೋಟರ್ ಸ್ಕಿಲ್ಸ್ ಆಗ್ಲಿ ಅಥವಾ ಬೇರೆ ಸ್ಕಿಲ್ಸ್ ಡೆವಲಪ್ ಆಗುತ್ತೆ. ಹೌದು, ಮೋಟರ್ ಸ್ಕಿಲ್ಸ್, ಗ್ರಾಸ್ ಮೋಟರ್ ಸ್ಕಿಲ್ಸ್ ನೀವು ನೋಡಿ 2 to 5 years ಗ್ರಾಸ್ ಮೋಟರ್ ಸ್ಕಿಲ್ಸ್ ಇದೆ. ಅಂದ್ರೆ ಬೇಬಿ ಫಸ್ಟ್ ಕ್ರಾಲ್ ಮಾಡಿ ಎದ್ದೇಳ್ತದೆ, ದೇಸ್ ಆರ್ ಆಲ್ ಬಯಾಲಜಿಕಲಿ ಆಗ್ತದೆ. ಆಫ್ಟರ್ 5 years ಟ್ರೈನ್ ಮಾಡ್ಬೋದು, ಇಂಥ ಸ್ಕಿಲ್ ಅನ್ನು ಟ್ರೈನ್ ಮಾಡೋದು. ದೇ ಕಾಲ್ಡ್ ಫಂಡಮೆಂಟಲ್ ಮೂವ್ಮೆಂಟ್ ಸ್ಕಿಲ್ಸ್. ಅಂದ್ರೆ ರನ್ನಿಂಗ್, ಕ್ಯಾಚಿಂಗ್, ಥ್ರೋಯಿಂಗ್, ಹಾಪಿಂಗ್, ಸ್ಕಿಪ್ಪಿಂಗ್, ಇದೆಲ್ಲ ದೇ ಆಲ್ ಎನ್ಕಂಪಾಸ್ ಫಂಡಮೆಂಟಲ್ ಮೂವ್ಮೆಂಟ್ ಸ್ಕಿಲ್ಸ್. ಇದು ಎವ್ರಿ ಚೈಲ್ಡ್ ಹ್ಯಾಸ್ ಟು ಗೋ ಥ್ರೂ ಒಂದೊಂದು ವಿಂಡೋ ಇದೆ, ವಿಂಡೋಸ್ ಆಫ್ ಆಪರ್ಚುನಿಟಿ ಅಂತ. 6 to the age of 16 ಇದೆಲ್ಲ ಈ ಪ್ರೋಸೆಸ್ ಅಲ್ಲಿ ಹೋಗಿಲ್ಲ ಅಂದ್ರೆ ಬೈ ದ ಟೈಮ್ ದೇ ಆರ್ ಅಡಲ್ಟ್ಸ್, ದೇ ಆರ್ ನಾಟ್ ಗೋಯಿಂಗ್ ಟು ಒಂದು ಅವ್ರ ಜೆನೆಟಿಕ್ ಪೊಟೆನ್ಷಿಯಲ್ ರೀಚ್ ಆಗಲ್ಲ. ಇನ್ನೊಂದು ದೇ ಕ್ಯಾನ್ ಎಂಡ್ ಅಪ್ ವಿತ್ ಲಾಟ್ ಆಫ್ ಮೊಬಿಲಿಟಿ ಇಶ್ಯೂಸ್. ಮೊಬಿಲಿಟಿ ಅಂದ್ರೆ ಮೂವ್ಮೆಂಟ್ ಇರಲ್ಲ ಅವ್ರಿಗೆ ಕೋಆರ್ಡಿನೇಷನ್ ಇರಲ್ಲ. ಇಂಥ ಎಲ್ಲ ಬೇಸಿಕ್ ಸ್ಕಿಲ್ಸ್ ಇಲ್ಲ ಅಂದ್ರೆ ಆಸ್ ಯು ಗ್ರೋ ಓಲ್ಡರ್ you are bound to be unfit, you are bound to develop diseases. And if this is not rectified, ee age alli rectify madlilla andre it's going to be we'll be heading basically ನಾವು ಎಲ್ಲಿ ಹೋಗ್ತಾ ಇದೆ ಅಲ್ಲಿ ಹೋಗ್ತೀವಿ ಅಷ್ಟೇ. But if people think that this is not important, my only appeal to them is please take this seriously. It is a very
critical moment for us. ನಮಗೆ ಗಾದೆ ಮಾತೆ ಇದೆಯಲ್ಲ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ. ಹೌದು. ಚಿಕ್ಕ ವಯಸ್ಸಲ್ಲಿ ಆ ಅಭ್ಯಾಸ Correct. ಬರ್ಲಿಲ್ಲ ಅಂದ್ರೆ Correct. ದೊಡ್ಡವ್ರು ಆಗ್ತಾ ಆಗ್ತಾ ಅಭ್ಯಾಸ ಮಾಡ್ಕೊಳ್ಳೋದು ಕಷ್ಟ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಬಹುಶಃ ಇವಾಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡುವಂತೆ ಹೊಸ ವರ್ಷ ಬಂದಾಗ ನ್ಯೂ ಇಯರ್ ರೆಸಲ್ಯೂಷನ್ ಅಂತ ಜಿಮ್ಗೆ ಸೈನ್ ಅಪ್ ಮಾಡೋದು, ಒಂದ್ ವಾರ ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ, ಮತ್ತೆ ಅದು Correct. ಯಥಾ ಪ್ರಕಾರ ದಿನಚರಿಗೆ ಬರುವಂತಹ ಅಭ್ಯಾಸ. ಆದ್ರಿಂದ ಮಕ್ಕಳಲ್ಲಿ ಫಿಟ್ನೆಸ್ ಅನ್ನುವಂಥದ್ದನ್ನ ಅಳವಡಿಸ್ಕೊಳ್ಳೋದು ಬಹಳನೇ ಮುಖ್ಯ ಅಂತ. ಹಾಗೆ ಫಿಟ್ನೆಸ್ ಅಂತ ಬಂದಾಗ ಯೋಗ ಕೂಡ ಅದರಲ್ಲಿ ಒಂದು ಆಯಾಮ ಆಗಿರುತ್ತೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಜೂನ್ 21ಕ್ಕೆ ನಾವೆಲ್ಲ ಆಚರಿಸ್ತೀವಿ. ಈ ಸಮಯದಲ್ಲಿ ಕೂಡ ಫಿಟ್ನೆಸ್ಗೆ ಹೆಚ್ಚಿನ ಒತ್ತಡವನ್ನ ನಾವು ಕೊಡ್ತೀವಿ. ಪ್ರಧಾನಮಂತ್ರಿಗಳು ಕೂಡ ಅದನ್ನೇ ಹೇಳ್ತಾರೆ. ಹಾಗೆ ಇದು ಭಾರತದಿಂದ ಇಡೀ ವಿಶ್ವಕ್ಕೆ ಕೊಟ್ಟಿರೋ ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹೌದು. ಯೋಗ ಮತ್ತೆ ಫಿಟ್ನೆಸ್ ಇದರಲ್ಲಿರುವಂತಹ ಸಂಬಂಧ. ಯೋಗ is another great initiative, of course. Pradhan Mantri Narendra Modi ಇಂದ ಈಗ it has become a global initiative. ಇಂಡಿಯಾದಲ್ಲಿ ಏನಾಗ್ತಾ ಇದೆ ಅಂದ್ರೆ ಯೋಗ is always ಇಂಡಿಯಾದು, it is coming from this part of the world. But until the west ಅದನ್ನು ಯೂಸ್ ಮಾಡೋ ತನಕ ಇಲ್ಲಿ ಯಾರು ಯೂಸ್ ಮಾಡ್ತಾ ಇರಲಿಲ್ಲ. ಈಗ ಪ್ರೆಸೆಂಟ್ಲಿ it is rightfully it is gaining momentum. It's a great, yoga is a part of fitness. So fitness andre it will encompass of 3 or 4 elements, which is ನಿಮಗೆ ಮೊಬಿಲಿಟಿ ಇರಬೇಕು, ಯಾಕಂದ್ರೆ ಫ್ಲೆಕ್ಸಿಬಿಲಿಟಿ ಮೊಬಿಲಿಟಿ ಕಮ್ಸ್ ಅಂಡರ್ ಯೋಗ. ಎಂಡ್ಯೂರೆನ್ಸ್ ಇರಬೇಕು, ಎಂಡ್ಯೂರೆನ್ಸ್ ಫಾರ್ ಯುವರ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಹೆಲ್ತ್. ಅದರಲ್ಲಿ ಯು ಕ್ಯಾನ್ ರನ್, ಯು ಕ್ಯಾನ್ ಸೈಕಲ್, ಯು ಕ್ಯಾನ್ ಸ್ವಿಮ್, ಯು ಕ್ಯಾನ್ ಜಾಗ್, ಯು ಕ್ಯಾನ್ ವಾಕ್. ವಾಕ್ ಇಸ್ ಅ ಅಂಡರ್ ರೇಟೆಡ್ ಎಕ್ಸಸೈಸ್ ಅದು. ವಾಕಿಂಗ್ ಇಸ್ ವೆರಿ ಗುಡ್ ಆಲ್ಸೋ. ಪ್ಲಸ್ ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕು. ಸ್ಟ್ರೆಂತ್ ಟ್ರೈನಿಂಗ್ ಇಸ್ ಬೇಸಿಕ್ಲಿ ಫಾರ್ ಯುವರ್ ಬೋನ್ಸ್ ಆ್ಯಂಡ್ ಮಸಲ್ಸ್. ಫಾರ್ ಯುವರ್ ಬೋನ್ಸ್ ಮಸಲ್ಸ್ ನಿಮಗೆ ಈಗ 60, 70, 80 ಇಯರ್ಸ್ ಆದಮೇಲೆ that is the one which becomes the weakest. ಅದು ವೀಕ್ ಆಗುವಾಗ ಈಗ ನೋಡ್ತೀರಾ ನೀವು 60, 70 ಆಗ ಭಾಳ ವಯಸ್ಸಾದವರು ಬೀಳ್ತಾರೆ, ಬೋನ್ ಫ್ರ್ಯಾಕ್ಚರ್ ಆಗ್ತದೆ. ದಿಸ್ ಆಲ್ ಬಿಕಾಸ್ ದೇ ಲೂಸ್ ಬ್ಯಾಲೆನ್ಸ್. ಈ ಬ್ಯಾಲೆನ್ಸ್ ಯಾಕೆ ಲೂಸ್ ಆಗ್ತದೆ ಅಂದರೆ ದೇ ಆರ್ ಲೂಸಿಂಗ್ ಮಸಲ್ ಟಿಶ್ಯೂ ಇನ್ ದ ಬಾಡಿ. ಬೋನ್ ಮಿನರಲ್ ಡೆನ್ಸಿಟಿ ಕಮ್ಮಿ ಆಗ್ತದೆ. ಆರ್ಥರೈಟಿಸ್ ಇಂಥ ಎಲ್ಲ ಲೈಫ್ ಸ್ಟೈಲ್ ಡಿಸೀಸಸ್ ಬಂದೇ ಬರ್ತದೆ ಅದು. ಸೊ ಸ್ಟ್ರೆಂತ್ ಟ್ರೈನಿಂಗ್ ಇಸ್ ಆಲ್ಸೋ ಕ್ರಿಟಿಕಲ್. ಸೊ ಫಿಟ್ನೆಸ್ ವಿಲ್ ಇನ್ಕ್ಲೂಡ್ ಆಲ್ ದೀಸ್ 3 ಥಿಂಗ್ಸ್. ವೆದರ್ ಇಟ್ಸ್ ಸ್ಟ್ರೆಂತ್ ಟ್ರೈನಿಂಗ್, ನೀವು ಬಾಡಿ ವೆಯ್ಟಲ್ಲಿ ಮಾಡ್ಬೋದು, ಇಲ್ಲಾಂದರೆ ಜಿಮ್ಮಲ್ಲಿ ಮಾಡ್ಬೋದು, ಇಲ್ಲ ಡಂಬೆಲ್ಸ್ ಏನಾದರೂ ಬ್ಯಾಂಡ್ಸ್ ಇಂಥ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ಬೋದು. ಪ್ಲಸ್ ರನ್ನಿಂಗ್ ಬೇಕಾದ್ರೆ ಇದರಲ್ಲಿ ಏನಾಗ್ತದೆ ಅಂದರೆ ಕೆಲವರಿಗೆ ನನಗೆ ಯೋಗ ಮಾತ್ರ ಇಷ್ಟ ಅಂತ ಹೇಳ್ತಾರೆ, ಕೆಲವರಿಗೆ ನನಗೆ ಸ್ಟ್ರೆಂತ್ ಟ್ರೈನಿಂಗ್ ಮಾತ್ರ ಇಷ್ಟ ಅಂತ ಹೇಳ್ತಾ ಇದ್ದಾರೆ, ಕೆಲವರು ರನ್ನಿಂಗ್ ಮಾತ್ರ ಮಾಡ್ತಿದ್ದಾರೆ. ಬಟ್ ಯು ಹ್ಯಾವ್ ಟು ಹ್ಯಾವ್ ಅ ಮಿಕ್ಸ್. ದಟ್ ಈಸ್ ಐಡಿಯಲ್. ನಿಮಗೆ ಯಾವ್ದು ಒಂದು ಇಷ್ಟ ಇದ್ರೆ ಪರವಾಗಿಲ್ಲ, ಅದು ಜಾಸ್ತಿನೇ ಮಾಡಿ. ಬಟ್ ಇನ್ಕ್ಲೂಡ್ ದ ಅದರ್ 1 or 2 aspects in that for a holistic life going ahead. Same way for mental calmness, meditation ಇದೆ, yoga also help, breathing techniques in the your mentally you will be much more calmer. And these are ways you can continue your fitness journey early, but start early and continue. There is a fitness ge age barrier illa. Right. You can start at 80 years of age if you want. Adralli eno there's no harm unless it is, of course, supervised by the right people, right coaches, and done progressively, slowly. You will see improvements. 80 years, yes, there are people who have shown tremendous improvements at old ages. ಓಕೆ. ಹಾಗೆ ಫಿಟ್ನೆಸ್ ಅಂತ ಹೇಳಬೇಕಾದ್ರೆ ಇವಾಗ ಸಾಮಾನ್ಯವಾಗಿ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವೇನು ಮಾಡ್ತೀವಿ, ಟೀಚರ್ಸ್ ಆಗಿರ್ಬೋದು, ಅವರು ಮೆಟ್ಲು ಹತ್ತಿ ಇಳಿತಾರೆ, ಅಥವಾ ಮನೆಯಲ್ಲಿ ಪೆಟ್ಸ್ ಇದ್ದರೆ ಅದನ್ನು ವಾಕಿಂಗ್ ಕರ್ಕೊಂಡು ಹೋಗೋದು, ಇದೆಲ್ಲ ಫಿಟ್ನೆಸ್ಗೆ ಬರುತ್ತಾ ಅಥವಾ ಇದು ಡೈಲಿ ಲೈಫ್ ಸ್ಟೈಲಾ? ಫಿಟ್ನೆಸ್ ಅಂದರೆ ಸೆಪ್ರೇಟಾಗಿ ನಾನು ವಾಕ್ ಮಾಡ್ತೀನಿ ಅಂತ ವಾಕ್ ಮಾಡೋದು ಫಿಟ್ನೆಸ್ಸಾ? ನನ್ನ ಪ್ರಕಾರದಲ್ಲಿ ಹಂಗೆ ಮಾಡಬೇಕು. ಒಂದು ಡೆಸಿಗ್ನೇಟೆಡ್ ಟೈಮ್ ಇರಲೇಬೇಕು, ಅಟ್ಲೀಸ್ಟ್ 30 minutes ಇನ್ ಎ ಡೇ. ಫಿಟ್ನೆಸ್ಗೆ ಅಂತ ಯು ಹ್ಯಾವ್ ಟು ಅಲಾಟ್ ದಟ್ ಟೈಮ್. ಇಲ್ಲಂದ್ರೆ ಏನಾಗ್ತದೆ ಅಂದರೆ ನಾನು ಮನೆಯೆಲ್ಲ ಗುಡಿಸ್ತೀನಪ್ಪ, ಮನೆ ಕೆಲಸ ಮಾಡ್ತೀನಿ, ಗಾರ್ಡನಿಂಗ್ ಮಾಡ್ತೀನಿ, ಇದರಲ್ಲೆಲ್ಲ ಬಾಡಿ ಮೂವ್ಮೆಂಟ್ಸ್ ಇದೆ. ಇಟ್ ಈಸ್ ನಾನು ಅದೇ ಹೇಳ್ತಾ ಇಲ್ಲ ಅದರಲ್ಲಿ ಏನಾಗಲ್ಲ ಅಂತ. ಅದರಲ್ಲಿ ಸಹ ಬೆನಿಫಿಟ್ಸ್ ಇದೆ. ಮಾತ್ರ ದೇ ಆರ್ ಆಲ್ ಅನ್ಆರ್ಗನೈಸ್ಡ್. ಒಂದು ದಿವಸ ಮಾಡ್ತೀರಾ, ಇನ್ನೊಂದು ದಿವಸ ಮಾಡಲ್ಲ. ಮತ್ತೆ ಥ್ರೂ ದ ಡೇ ಯು ಮೇ ಡೂ ಎಕ್ಸ್ ನಂಬರ್ ಆಫ್ ಥಿಂಗ್ಸ್. ಅದು ಪರವಾಗಿಲ್ಲ, ಬಟ್ ಐ ವುಡ್ ಸ್ಟಿಲ್ ಅಡ್ವೈಸ್ ಒಂದು ಅಟ್ಲೀಸ್ಟ್ half an hour ಪ್ರತಿದಿನ ಫಿಟ್ನೆಸ್ಗೆ ಅಂತ ಅಸೈನ್ ಮಾಡಿ. ಇವಾಗ ನೋಡಿ ನರೇಂದ್ರ ಮೋದಿ ಅವರೇ ಯೋಗ ಮಾಡ್ತಾರೆ. he is the busiest man probably, and you see some of the top CEOs of the world, they prioritize
that. So every individual ಮಾಡಲೇಬೇಕು ಅದು. Otherwise the consequences, like we said, not going to be good. ಓಕೆ, ಒಂದು ಕರೆ ಇದೆ ನೋಡೋಣ. ಸಿದ್ಲಿಂಗಪ್ಪ ಅವರು KR ಪುರಮಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ, ನಿಮ್ಮ ಪ್ರಶ್ನೆ ಕೇಳಿ. ಹಲೋ ಹಲೋ ಸಿದ್ಲಿಂಗಪ್ಪ ಅವರೇ, ಕೇಳಿಸ್ತಿದ್ಯಾ? ಹಲೋ ಹಾಂ, ನಮಸ್ಕಾರ ಸರ್, ನಿಮ್ಮ ಪ್ರಶ್ನೆ ಕೇಳಿ. ಗೊತ್ತಾಯ್ತು ಸರ್, ನಿಮ್ಮ ಪ್ರಶ್ನೆ ಕೇಳಿ. ನಮ್ಮ ಪ್ರಶ್ನೆ ಏನಂದ್ರೆ, ಬಂದಾಳವ್ರೆ, ಈಗ ನಾವು ಫಿಟ್ನೆಸ್ ಆಗಬೇಕಂದ್ರೆ ನಮ್ಗೆ ನ್ಯೂಟ್ರಿಷನ್ ಫುಡ್ ಬೇಕು. ಫುಡ್ ಇಲ್ಲ ಅಂದ್ರೆ, ಫುಡ್ ಒಳ್ಳೆ ಫುಡ್ ಇಲ್ಲ ಅಂದ್ರೆ ನಾವು ಯಾವ ತರ ಫಿಟ್ನೆಸ್ ಆಗ್ತದೆ ನಮ್ಗೆ? ಇವಾಗ ನಾನು ಬಾದಲಿಂದ ವಿಲೇಜ್, ನನಗೆ ಎಲ್ಲ ಉತ್ಸಾಹ ಇತ್ತು. ನನಗೆ ಇವಾಗ 77 ವರ್ಷ. ನಾನು ಹೈಸ್ಕೂಲ್ ಇರುವಾಗ ಎಲ್ಲ ಫಸ್ಟ್ ಪ್ರೈಜೇ ತಗೊಂಡಿದ್ದೆ. ಅಂದ್ರೆ ಏನಪ್ಪ ಅವಾಗ ಅಂದ್ರೆ ಒಳ್ಳೆ ಫುಡ್ ಇತ್ತು ಅವಾಗ. ಇವಾಗ ಇಲ್ಲ. ಇವಾಗ ಏನಂದ್ರೆ ಇಲ್ಲ, ಪಿಜ್ಜಾ ಬರ್ಗರ್ ತಿನ್ಬಿಟ್ಟು ಶಕ್ತಿನೇ ಇಲ್ಲ ಜನಗಳ ಹತ್ರ ಅಂತ ನನಗೆ ಅನಿಸಿಕೆ. ಅಂದ್ರೆ ಯಾವ ತರ ನ್ಯೂಟ್ರಿಷನ್, ಯಾವ್ದು ಇದು ಮಿಲೆಟ್ಸ್ ಇರ್ತಾರಲ್ಲ, ಹೌದು, ಮಿಲೆಟ್ಸ್ಗಳು ತಿನ್ಬೇಕಾ ಅಥವಾ ಯಾವ ತರ ಒಳ್ಳೆ ಫುಡ್ ಸಿಗುತ್ತೆ ಅನ್ನೋದು ನೀವು ಸ್ವಲ್ಪ ಸಜೆಸ್ಟ್ ಮಾಡಬೇಕು ಅಂತ ನಾನು ಕೇಳ್ತೀನಿ. ಗೊತ್ತಾಯ್ತು. ಥ್ಯಾಂಕ್ ಯು ಸೋ ಮಚ್. ಬಹಳ ಒಳ್ಳೆ ಪ್ರಶ್ನೆನೇ ಕೇಳಿದ್ದಾರೆ. ಯಾಕೆಂದ್ರೆ ಫಿಟ್ನೆಸ್ ಮತ್ತೆ ನ್ಯೂಟ್ರಿಷನ್ ಒಂಥರ ಕೈ ಅಂದ್ರೆ ಜೊತೆಯಲ್ಲಿ ಹೋಗುತ್ತೆ. ಹೌದು ಹೌದು, ಕರೆಕ್ಟ್. ಅವರು ನೋಡಿ, ನ್ಯೂಟ್ರಿಷನ್ ಬಗ್ಗೆ ಅಷ್ಟು ಓವರ್ ಥಿಂಕ್ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ. ಏನಂದ್ರೆ ಈಗ ಹಳೆ ಕಾಲದಲ್ಲಿ ಹೋದ್ರೆ ಅಲ್ಲಿ ಅವಾಗ ಸಹ ಏನ್ ತಿಂತಾ ಇದ್ರು? ರೈಸ್, ಏನಾದ್ರು ಸ್ವಲ್ಪ ಪ್ರೋಟೀನ್ಗೆ ಏನಾದ್ರು ಸಾಂಬಾರು, ಏನಾದ್ರು ನಮ್ ಕಡೆ ಮಂಗಳೂರು ಕಡೆ ಎಲ್ಲ ಫಿಶ್ ಎಲ್ಲ ತಿಂತಾ ಇದ್ರು. ಅಕ್ಕಿ, ಗೋಧಿ, ಮಿಲೆಟ್ಸ್ ಅವ್ರು ಹೇಳ್ತಾ ಇದ್ರು. ಮಿಲೆಟ್ಸ್ ಇಸ್ ವೆರಿ ಗುಡ್. ಫ್ಯಾನ್ಸಿ ಏನ್ ಬೇಡ ಅದಕ್ಕೆ. ಏನಂದ್ರೆ ರೈಟ್ ಅಮೌಂಟ್, ರೈಟ್ ಪ್ರೊಪೋರ್ಷನ್. ಒಂದು ಪ್ಲೇಟ್ ಹಿಂಗೆ ಇದ್ರೆ ಅದರಲ್ಲಿ ರೈಟ್ ಪ್ರೊಪೋರ್ಷನ್ ಆಫ್ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ರೈಸ್, ಚಪಾತಿ, ಬ್ರೆಡ್, ಮಿಲೆಟ್ಸ್, ರಾಗಿ, ಬ್ರೌನ್ ರೈಸ್ ಇದೆಲ್ಲ ಬರ್ತದೆ. ಇನ್ನೊಂದು ಪೋರ್ಷನ್ ವೆಜಿಟೇಬಲ್ಸ್, ಅಂದ್ರೆ ಫೈಬರ್, ತರಕಾರಿ, ಸೊಪ್ಪು, ಇಂಥದ್ದು. ಮತ್ತೆ ಸ್ವಲ್ಪ ಪ್ರೋಟೀನ್. ವೆಜಿಟೇರಿಯನ್ ಅಂದ್ರೆ ವಿಲ್ ಹ್ಯಾವ್ ಟು ಮಿಕ್ಸ್ ಸ್ವಲ್ಪ ದಾಲ್, ಚನ, ಇಂಥದ್ದೆಲ್ಲ. ನಾನ್ ವೆಜ್ ಅಂದ್ರೆ ಫಿಶ್, ಚಿಕನ್, ಎಗ್ ಎಲ್ಲ ತಿನ್ಬಹುದು. ಬಟ್ ಪ್ರೊಪೋರ್ಷನ್ ಈಕ್ವಲ್ ಇರಬೇಕು. ಇಷ್ಟು ರೈಸ್ ತಿಂದು ಇಷ್ಟು ವೆಜಿಟೇಬಲ್ ಇಷ್ಟು ಇದಲ್ಲ, ದೇ ಆಲ್ ಶುಡ್ ಬಿ ಈಕ್ವಲಿ ಪ್ರೊಪೋರ್ಷನೇಟ್. ಇಷ್ಟು ಮಾಡಿದ್ರೆ ದಿವಸಕ್ಕೆ 3 ಸಲ ರೆಗ್ಯುಲರ್. ಐ ಆಮ್ ನಾಟ್, ಈಗ ಫಿಟ್ನೆಸ್ ಅಲ್ಲಿ ಜಿಮ್ಗೆಲ್ಲ ಹೋದ್ರೆ 5 ಸಲ ತಿನ್ಬೇಕು, ಅದು ಇದು, ಬಾಡಿ ಬಿಲ್ಡರ್ಸ್ ಅದು ಇದು ಅಂತ ಫೀಲ್ಡ್ ಅಲ್ಲಿ ಇದ್ರೆ ಬೇಕಾಗ್ತದೆ ಅದು. ಬಿಕಾಸ್ ಅವ್ರದ್ದು ಎನರ್ಜಿ ಔಟ್ಪುಟ್ ಅಷ್ಟಿದೆ ಟ್ರೈನಿಂಗ್. ನಾವೆಲ್ಲ ಜನರಲ್ ಲೈಫ್ ಲೀಡ್ ಮಾಡುವವರು. ನಮ್ ಕೆಲಸ ಇದೆ ನಮ್ಗೆ. ಇಂಥ ಒಂದು ನ್ಯೂಟ್ರಿಷನ್ ಪ್ರೋಗ್ರಾಮ್ ಫಾಲೋ ಮಾಡಿದ್ರೆ ಸಾಕಷ್ಟಾಯ್ತು ಅದು. ಯು ಡೋಂಟ್ ಓವರ್ ಡೂ ಎನಿಥಿಂಗ್. ಯಾವ್ದನ್ನು ಜಾಸ್ತಿ ಮಾಡಬಾರ್ದು, ಯಾವ್ದನ್ನು ಕಡಿಮೆ ಮಾಡುವ. ಈಗ ಕೆಲವರು ಡಯಟಿಂಗ್ ಅಲ್ಲಿ ಹೋಗ್ತಾರೆ. ಡಯಟಿಂಗ್ ಅಂದ್ರೆ ಲೋ ಕ್ಯಾಲರಿ ಡಯಟ್ ಹೋಗ್ಬಿಟ್ಟು ವೆಯ್ಟ್ ಲಾಸ್ ಆಗ್ತದೆ. ಅಂದ್ರೆ ಅಂತ ವೆಯ್ಟ್ ಲಾಸ್ ಇಸ್ ನಾಟ್ ಹೆಲ್ದಿ. ಹಾಗೆ ಕೀಟೋ ಆಗಿರ್ಬೋದು ಅಥವಾ ರೆಡ್ ಮೀಟ್ ಡಯಟ್, ಮೆಡಿಟೇರಿಯನ್ ಡಯಟ್ ಇದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ವೆಯ್ಟ್ ಲಾಸ್ಗೆ ಡಯಟ್ ಇಂದ ವೆಯ್ಟ್ ಲಾಸ್ ಆಗೋದು ಉತ್ತಮನಾ ಅಥವಾ ನಿಜವಾಗ್ಲೂ ಕ್ಯಾಲರೀಸ್ ಬರ್ನ್ ಮಾಡಿ ವೆಯ್ಟ್ ಲಾಸ್ ಆಗೋದು? ಸೊ ಯಾವುದೇ ಹೆಸರು ಏನಿರಲಿ, ಅದು ಕೀಟೋ ಆಗಿರಲಿ, ಆಟ್ಕಿನ್ಸ್ ಆಗಲಿ, ಮೆಡಿಟೇರಿಯನ್ ಆಗಲಿ, ಯಾರ್ದು ಯಾವ ನ್ಯೂಟ್ರಿಷನ್ ಯಾವ ಪ್ರೋಗ್ರಾಮು ಮಾಡಿದ್ರು ಸಹ ದ ಬೇಸಿಕ್ ಅಂಡರ್ಲೈಯಿಂಗ್ ಕಾನ್ಸೆಪ್ಟ್ ಇಸ್ ಕ್ಯಾಲರಿ ಡೆಫಿಸಿಟ್. ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಒಂದು ಅರೌಂಡ್ ಡಿಪೆಂಡಿಂಗ್ ಫ್ರಮ್ 1600 to 1800 1900 ಕ್ಯಾಲರೀಸ್ ನಮ್ಮ ಶರೀರಕ್ಕೆ ಡೈಲಿ ನಮ್ದು ರೆಗ್ಯುಲರ್ ಲಿವಿಂಗ್ಗೆ ಅಷ್ಟು ಕ್ಯಾಲರೀಸ್ ಬೇಕು. ಸೊ ದ ಐಡಿಯಾ ಇಸ್ ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಆ 1800 ಕ್ಯಾಲರೀಸ್ ಇಂದ ಕಡಿಮೆ ತಿನ್ಬೇಕು. 100-200 ಕ್ಯಾಲರೀಸ್ ಕಡಿಮೆ ತಿನ್ಬೇಕು. ಇನ್ನೊಂದು 200 ಕ್ಯಾಲರೀಸ್ ಎಕ್ಸಸೈಸ್ ಮಾಡಿ ಬರ್ನ್ ಮಾಡಬೇಕು. ಹಾಗೆ ವೆಯ್ಟ್ ಲಾಸ್ ಆಗಿದ್ರೆ ಇಟ್ ವಿಲ್ ಬಿ ಅ ಹೆಲ್ದಿ ವೆಯ್ಟ್ ಲಾಸ್. ಫ್ಯಾಟ್ ಲಾಸ್ ಆಗ್ತದೆ, ವೆಯ್ಟ್ ಲಾಸ್ ಅಲ್ಲ. ವೆಯ್ಟ್ ಲಾಸ್ ಕ್ಯಾನ್ ಬಿ ಎನಿಥಿಂಗ್. ಯು ಕ್ಯಾನ್ ಲೂಸ್ ವಾಟರ್ ಇನ್ ದ ಬಾಡಿ, ಫ್ಲೂಯಿಡ್ಸ್ ಹೋಗ್ಬೋದು, ವಿಚ್ ಇಸ್ ನಾಟ್ ಹೆಲ್ದಿ. ಬರೀ ದ ಪ್ರಾಬ್ಲಮ್ ಫಿಟ್ನೆಸ್ ಅಲ್ಲಿ ಏನಾಗಿದೆ ಅಂದ್ರೆ ಇವಾಗ ಇಟ್ ಈಸ್ ಹೈಜಾಕ್ಡ್ ಬೈ ವೆಯ್ಟ್ ಲಾಸ್. ಫಿಟ್ನೆಸ್ ಅಲ್ಲಿ there are so many different things that happen within the system physiologically, because you are averting diseases, you are getting stronger, more mobile. Inta ella
ಒಳಗಿಂದ ಇದೆಲ್ಲ ಚೇಂಜಸ್ ಆಗ್ತಾ ಇದೆ. ಬರೀ ವೆಯ್ಟ್ ಲಾಸ್ ಅಲ್ಲಿ ಇಟ್ ಈಸ್ ಜಸ್ಟ್ ಅ ಬೈ ಪ್ರಾಡಕ್ಟ್. ಇದೆಲ್ಲ ಮಾಡಿದ್ರೆ ಅದು ಆಗ್ತದೆ. ಮತ್ತೊಂದು ಕರೆ ಇದೆ ನೋಡೋಣ. ಅಶೋಕ್ ಅವರು ಬನ್ನರ್ಘಟ್ಟದಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ, ನಿಮ್ಮ ಪ್ರಶ್ನೆ ಕೇಳಿ. ಹಲೋ ನಮಸ್ಕಾರ ಸರ್, ನಿಮ್ಮ ಪ್ರಶ್ನೆ ಕೇಳಿ. ಹೇಳಿ ಸರ್, ನಿಮ್ಮ ಪ್ರಶ್ನೆ ಕೇಳಿ, ಕೇಳಿಸ್ತಾ ಇದೆ. ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ ದಯವಿಟ್ಟು ಫೋನಲ್ಲಿ ಮಾತಾಡಿ. ನಿಮ್ಮ ಪ್ರಶ್ನೆ ಏನು ಕೇಳಿ. ಮೇಡಮ್ 60+ ಗೆ ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ನೀವು ಮಾತಾಡೋದು ಕೇಳಿಸ್ತಿದೆ, ಹೇಳಿ. ಕೇಳಿಸ್ತಿದೆ, ಹೇಳಿ. ನನಗೆ 60+ ಮೇಡಮ್, ಸಾಯಂಕಾಲ ನಾನು 1 ಗಂಟೆ ವಾಕ್ ಮಾಡ್ತೀನಿ, ಕರೆಕ್ಟ್ ಅಂತ ಕೇಳಬೇಕು. ಸಂಜೆ 1 ಗಂಟೆ ವಾಕ್ ಮಾಡ್ತಾರೆ, ಸೊ ಅಷ್ಟು ಸಾಕ? ನಾನು ಅದೇ ಓಕೆ, ನಿಮ್ಮ ಪ್ರಶ್ನೆ ಗೊತ್ತಾಯ್ತು. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್, ನೀವು 60 minutes 1 ಗಂಟೆ ವಾಕ್ ಮಾಡ್ತೀರಾ, ಕಾಂಗ್ರ್ಯಾಚುಲೇಷನ್ಸ್, ದಟ್ ಈಸ್ ಅ ಗುಡ್ ಥಿಂಗ್. 60 ವರ್ಷದಲ್ಲಿ ವಾಕಿಂಗ್ ಇಸ್ ಅ ವೆರಿ ಗುಡ್ ಆಕ್ಟಿವಿಟಿ. ಮೊದಲೇ ಅಂಡರ್ ರೇಟೆಡ್ ವರ್ಕೌಟ್ ಅದು. ವಾಕಿಂಗ್ ಇಸ್ ಗುಡ್. ಅದರ ಜೊತೆಗೆ ಸ್ವಲ್ಪ ಏನಾದರೂ ಮಸಲ್ಗೆ ಏನಾದರೂ ಪುಷ್ ಅಪ್ಸ್ ಇಂಥದ್ದೆಲ್ಲ, ವೇಟ್ ಬೇರಿಂಗ್, ಏನಾದರೂ ಕ್ಯಾರಿಂಗ್ ಅಂಥದ್ದು ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಬೋನ್ ಡೆನ್ಸಿಟಿ, ಮಸಲ್ ಮಾಸ್ ಎಲ್ಲ ಆ ಏಜ್ ಅಲ್ಲಿ ಕಡಿಮೆ ಹೋಗ್ತಾ ಇದೆ. ಅದಕ್ಕೆ ಅದನ್ನು ರಿಟೈನ್ ಮಾಡಲಿಕ್ಕೆ ಇಂಥದ್ದು ಒಂದು ಅಟ್ಲೀಸ್ಟ್ 15-20 minutes ಮಾಡಿದರೆ ಒಳ್ಳೇದು. ಆದರೆ ಬಟ್ ಬೈ ಆಸ್ ಇಟ್ ಈಸ್ ವಾಕಿಂಗ್ ಇಸ್ ಅ ವೆರಿ ಗುಡ್ ಆಕ್ಟಿವಿಟಿ. ಲೆಗ್ಸ್ಗೆ ಒಳ್ಳೇದು, ಇಟ್ ಇಸ್ ಆಲ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಹೆಲ್ತ್ಗೆ ಒಳ್ಳೇದು. ಸೊ ಕೀಪ್ ಡೂಯಿಂಗ್ ವಾಕಿಂಗ್ ಮಾಡ್ತಾನೆ ಇರಿ. ಆದರೆ ಅದ್ರ ಜೊತೆಗೆ ಒಂದು 15-20 minutes ಏನಾದರೂ ವೇಟ್ ಬೇರಿಂಗ್ ಎಕ್ಸರ್ಸೈಸ್ ಮಾಡಿ. ಓಕೆ, ಹಾಗೆ ನೀವು ಹೇಳ್ತಾ ಇದ್ರಿ ಒಬೆಸಿಟಿಗೆ ಇಂಡಿಯಾ ಲೀಡಿಂಗ್ ಅಲ್ಲಿರುತ್ತೆ ಇನ್ನೊಂದು 8-10 ವರ್ಷಗಳಲ್ಲಿ ಅಂತ. ಒಬೆಸಿಟಿ ಅಂದ್ರೆ ಏನು? ಬೊಜ್ಜು ಅಂತ ಹೇಳಿದ ತಕ್ಷಣ ತುಂಬಾ ದಪ್ಪ ಇದ್ರೆ ಬೊಜ್ಜು ಅಂತ ಅನ್ಕೋತೀವಿ. ಆದ್ರೆ ಅದಕ್ಕೆ ಏನಾದ್ರು ಟೆಸ್ಟ್ ಇದೆಯಾ? ನಾವೇ ಮನೇಲಿ ಮಾಡಿ ನಾವು ಒಬೇಸ್ ಆಗಿದೀವಿ ಅಂತ? ಹಾಗೆ ದೈಹಿಕ ಶಿಕ್ಷಣ ಹೇಗೆ ಇದಕ್ಕೆ ಒತ್ತು ಕೊಡುತ್ತೆ? ಒಬೆಸಿಟಿ ಅಂದ್ರೆ ಸೈಂಟಿಫಿಕಲಿ ನೋಡಿದ್ರೆ ಬಾಡಿ ಮಾಸ್ ಇಂಡೆಕ್ಸ್ ಒಂದು ಮೆಜರ್ ಇದೆ. ಇಟ್ ಈಸ್ ನಾಟ್ ಆಕ್ಯುರೇಟ್, ಮಾತ್ರ ದೇ ಯೂಸ್ ಇಟ್ ಫಾರ್ ಈಸಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಈಸಿ. ಅದು ಅಂದ್ರೆ ಒಂದು 30% ಇಂದ ಮೇಲೆ ಹೋದ್ರೆ ಒಬೆಸಿಟಿ, 32-33 ಇಂದ ಮೇಲೆ ಹೋದ್ರೆ ಒಬೆಸಿಟಿ. ಹೆಂಗಸರಿಗೆ ಸ್ವಲ್ಪ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಇರ್ತದೆ ಗಂಡಸರಿಂದ. ಸೊ ಫಾರ್ ವಿಮೆನ್ ಇಟ್ ಮೇ ಬಿ ಲಿಟಲ್ ಹೈಯರ್. ಫಾರ್ ಮೆನ್ ಅರೌಂಡ್ 30-32 ಇಂದ ಮೇಲೆ ಇದ್ರೆ ಒಬೆಸಿಟಿ. ಬಟ್ ದಟ್ ಈಸ್ ನಾಟ್ ಟ್ರೂ. ಯಾಕೆಂದ್ರೆ ಕೆಲವರು ಬಹಳ ದಪ್ಪಗಾಗಿರ್ತಾರೆ, ಮಾತ್ರ ಅವ್ರ ಬಾಡಿಯಲ್ಲಿ ತುಂಬಾ ಮಸಲ್ಸ್ ಇರ್ಬೋದು. ಸೊ ದೇ ಆರ್ ನಾಟ್, ಇಫ್ ಯು ಸಿ ಸಮ್ ಆಫ್ ದ ಒಲಿಂಪಿಕ್ ಹ್ಯಾಮರ್ ಥ್ರೋ ಅಂತ ಎಲ್ಲ ಮಾಡುವವರು, ದೇ ಆರ್ ಹ್ಯೂಜ್ ಗೈಸ್. ದಟ್ ಡಸಂಟ್ ಮೀನ್ ದಟ್ ಅವರು ಒಬೇಸ್ ಅಂತ. ಒಬೆಸಿಟಿ ಇಸ್ ಇಫ್ ಯು ಆರ್ ನಾಟ್ ಏಬಲ್ ಟು ಡೂ ಬೇಸಿಕ್ ಥಿಂಗ್ಸ್. ನಿಮ್ಮ ಲೈಫಲ್ಲಿ ಬೆಂಡ್ ಮಾಡೋಕ್ಕಾಗಲ್ಲ, ಒಂದು 5 ಸ್ಟೆಪ್ಸ್ ಮೇಲೆ ಹೋಗಿ ಇದೆ ಇಂಥದ್ದೆಲ್ಲ ಆದ್ರೆ ಇಟ್ ಈಸ್ ಅ ಸೈನ್ that things are not good. Obesity ಅಂದ್ರೆ ಬರೀ ಔಟ್ವರ್ಡ್ ಫ್ಯಾಟ್ನೆಸ್ ಅಲ್ಲಿ ಏನು ಕಂಪಲ್ಸರಿ ಅಲ್ಲ. ಸಮಟೈಮ್ಸ್ ಇನ್ ವಿಸರಲ್ ಫ್ಯಾಟ್ ಅಂತ ಹೇಳ್ತಾರೆ, ಯು ವಿಲ್ ಹ್ಯಾವ್ ಫ್ಯಾಟ್ ಅರೌಂಡ್ ದ ಆರ್ಗನ್ಸ್. ಇದು ದಿಸ್ ಆಲ್ಸೋ ಇಸ್ ಮೋರ್ ಡೇಂಜರಸ್ ದೆನ್ ಸಬ್ಕ್ಯೂಟೇನಿಯಸ್ ಫ್ಯಾಟ್. ಅಂದ್ರೆ ಕಾಣ್ತಾ ಇದೆ, ಅದು ದಪ್ಪಗ ಇದಾರೆ ಫ್ಯಾಟ್ ಅಂತ ಹೇಳ್ತಾರೆ. ಬಟ್ ದಟ್ ಇಸ್ ಲೆಸ್ ಡೇಂಜರಸ್ ದೆನ್ ವಿಸರಲ್ ಫ್ಯಾಟ್. ವಿಸರಲ್ ಫ್ಯಾಟ್ ಅಂದ್ರೆ ಆರ್ಗನ್ಸ್ ಸರೌಂಡಿಂಗ್, ಹಾರ್ಟ್ ಅಲ್ಲಿ, ಲಿವರ್, ಕಿಡ್ನಿ ಎಲ್ಲ ದೇ ವಿಲ್ ಬಿ ಫ್ಯಾಟ್ ಅಕ್ಯುಮುಲೇಷನ್. ದಟ್ ಇಸ್ ನಾಟ್ ಗುಡ್. ಓಕೆ, ಮತ್ತೊಂದು ಕರೆ ಇದೆ ನೋಡೋಣ. ವಿವೇಕಾನಂದ ಅವರು ವಿಜಯಪುರದಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಮೇಡಮ್. ಈಗ ವಾಕಿಂಗ್ ಬಗ್ಗೆ ಕೆಲವು ಡೌಟ್ಸ್ ಇದೆ, ಕೇಳಿ ಸರ್. ಕೆಲವರು ಬರೀ ವಾಕ್ ಮಾಡಿದ್ರೆ ಯಾವುದೇ ಎಕ್ಸರ್ಸೈಸ್ ಆಗೋದಿಲ್ಲ, ಏನು ಯೂಸ್ ಆಗೋದಿಲ್ಲ, ವೇಟ್ ಲಾಸ್ ಆಗೋದಿಲ್ಲ, ಆ ತರ ಎಲ್ಲ ಹೇಳ್ತಾರೆ. ಆಮೇಲೆ ಕೆಲವರು ವಾಕಿಂಗ್ ಮಾಡ್ಬೇಕಾದ್ರೆ ಮಾತಾಡ್ತಾ ವಾಕ್ ಮಾಡ್ಬಾರ್ದು, ಸುಮ್ಮನೆ ವಾಕ್ ಮಾಡ್ಬೇಕು, ಅಂದ್ರೆ ಏನಾದ್ರು ಸ್ವಲ್ಪ ಯೂಸ್ ಆಗ್ತದೆ ಅಂತ ಎಲ್ಲ ಹೇಳ್ತಾರೆ. ವಾಕಿಂಗ್ ಬಗ್ಗೆ ಆಕ್ಚುಲಿ ಏನಾದ್ರು ಬಾಡಿ ಉಪಯೋಗ ಆಗ್ತದ, ಅಥವಾ ಮಿನಿಮಮ್ ಇಷ್ಟು ವಾಕ್ ಮಾಡ್ಲೇಬೇಕು ಅಂತ ಏನಾದ್ರು ಇದೆಯಾ? ಓಕೆ, ಥ್ಯಾಂಕ್ ಯು ಸರ್ ನಿಮ್ಮ ಪ್ರಶ್ನೆಗೆ. ಸೊ ಇದಂತೂ ನಾವು ಸಾಮಾನ್ಯವಾಗಿ ಕೇಳಿರ್ತೀವಿ, ನೀವು ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ನಡ್ಕೊಂಡು ಹೋದ್ರೆ ಅದೇನು ಯೂಸ್ ಆಗಲ್ಲ ಅಂತ. ಇದು ನಿಜಾನಾ? ಟು ಅ ಸರ್ಟನ್ ಎಕ್ಸ್ಟೆಂಟ್ ನಿಜ ಅದು. ಯಾಕಂದ್ರೆ ಹಂಗೆ ವಾಕ್ ಮಾಡ್ಕೊಂಡು ಹೋದ್ರೆ ಫೋಕಸ್ ಇರಲ್ಲ. ಯು ಆರ್ ಫೋಕಸ್ಡ್ ಆನ್ ಯುವರ್ ಟಾಕಿಂಗ್. ಸೊ
ಎನಿ ಎಕ್ಸಸೈಸ್ ಯೋಗದಲ್ಲಿ ಆ ಬ್ರೀದಿಂಗ್ ಅಷ್ಟು ಫೋಕಸ್ ಯಾಕೆ ಮಾಡೋದು, ಮಾತಾಡ್ಕೊಂಡು ಯಾಕೆ ಮಾಡ್ತಾ ಇಲ್ಲ ಅದು, ಬಿಕಾಸ್ ಮೈಂಡ್ ಬಾಡಿ ಕನೆಕ್ಷನ್ ಇರಬೇಕು. ಅದಕ್ಕೆ ಫೋಕಸ್ಡ್ ವಾಕಿಂಗ್, ಫೋಕಸ್ಡ್ ಟ್ರೈನಿಂಗ್, ಫೋಕಸ್ಡ್ ರನ್ನಿಂಗ್ ಯಾವುದು ಮಾಡಿದ್ರು ಬೆನಿಫಿಟ್ಸ್ ಜಾಸ್ತಿ ಸಿಗ್ತದೆ ಅದರಲ್ಲಿ. ಆದರೆ ಅವ್ರ ಇನ್ನೊಂದು ಪ್ರಶ್ನೆ ಏನಂದ್ರೆ ವಾಕಿಂಗ್ ಅಲ್ಲಿ ಫ್ಯಾಟ್ ಲಾಸ್ ಆಗ್ತದ, ಅದು ವಾಕಿಂಗ್ ಅಲ್ಲಿ ಫ್ಯಾಟ್ ಲಾಸ್ ಆಗ್ತದೆ, ಟೈಮ್ ಜಾಸ್ತಿ ಆಗ್ತದೆ. ಇನ್ನೊಂದು ಏನಂದ್ರೆ ಒಂದೇ ತರ ದಿವಸಕ್ಕೆ 1 ಗಂಟೆ ವಾಕಿಂಗ್ ಮಾಡೋದು, ಅದೇ ಸ್ಪೀಡು, ಅದೇ ಪೇಸ್, ಅದೇ ಜಾಗದಲ್ಲಿ ವಾಕಿಂಗ್ ಮಾಡ್ತಾ ಇದ್ರೆ ನಿಮ್ಮ ಬಾಡಿ ಅಡ್ಯಾಪ್ಟ್ ಆಗ್ತದೆ. ಅಡ್ಯಾಪ್ಟ್ ಆದ್ರೆ ಬಾಡಿ ಆಮೇಲೆ ಇಂಪ್ರೂವ್ಮೆಂಟ್ ತೋರಿಸಲ್ಲ, ಅಟ್ಲೀಸ್ಟ್ ಎಸ್ಪೆಷಲಿ ಫಾರ್ ವೆಯ್ಟ್ ಲಾಸ್. ಯಾಕಂದ್ರೆ ಇದನ್ನು ಟು ಬೀಟ್ ದಿಸ್ ನಿಮ್ದು ಟೆರೇನ್, ವಾಕಿಂಗ್ ಸ್ಪೀಡ್, ಇಲ್ಲದ್ರೆ ವಾಕಿಂಗ್ ಡಿಸ್ಟೆನ್ಸ್, ಇಲ್ಲದ್ರೆ ವಾಕಿಂಗ್ ಟೈಮ್ ಇನ್ಕ್ರೀಸ್ ಮಾಡ್ತಾನೆ ಇರಬೇಕು, ಇಲ್ಲದ್ರೆ ಅಪೀಲ್ ಮಾಡಬೇಕು, ಮೇಲ್ಗಡೆ ಹೋಗ್ತಾ ಇಂಥ ಚೇಂಜಸ್ ಮಾಡ್ತಾ ಇದ್ರೆ ರಿಸಲ್ಟ್ಸ್ ಬೆಟರ್ ಬರ್ತದೆ. ಬಟ್ ಫಾರ್ ಹೆಲ್ತ್ ಬೆನಿಫಿಟ್ಸ್ ಜಸ್ಟ್ ವಾಕಿಂಗ್ ಆಲ್ಸೋ ಯು ವಿಲ್ ಗೆಟ್, 1 ಗಂಟೆ ಮಾಡಿದ್ರೆ ಯು ವಿಲ್ ಗೆಟ್. ಬಟ್ ಫ್ಯಾಟ್ ಲಾಸ್ ಎಲ್ಲ ಮಾಡಬೇಕಂದ್ರೆ ಇಟ್ ವಿಲ್ ಟೇಕ್ ವಾಕಿಂಗ್ ವಿಲ್ ಗಿವ್ ಯು ಫ್ಯಾಟ್ ಲಾಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಮತ್ತೆ ಅದನ್ನು ಕಂಟಿನ್ಯೂಸ್ ಆಗಿ ಚೇಂಜ್ ಮಾಡ್ತಾನೆ ಇರಬೇಕು. ಎವ್ರಿ 3-4 ವೀಕ್ಸ್ ಅದರದ್ದು ಇಂಟೆನ್ಸಿಟಿ ಎಕ್ಸ್ಟ್ರಾ ಮಾಡಬೇಕು. ಅಥವಾ ಏನು ಡಿಸ್ಟೆನ್ಸ್, ಇಲ್ಲದ್ರೆ ಟೈಮ್, ಇಲ್ಲದ್ರೆ ವಾಕಿಂಗ್ ಸ್ಪೀಡ್ ಜಾಸ್ತಿ ಮಾಡಬೇಕು. ಆಲ್ಟರ್ನೇಟಿವ್ ಆಗಿ ಬೇರೆ ಬೇರೆ ಒಂದು ಜಾಗಿಂಗ್ ಆಗಿ ಸ್ವಲ್ಪ ಹಾರ್ಟ್ ರೇಟ್ ಮೇಲೆ ಹೋಗಬೇಕು, ಜಾಸ್ತಿ ಅಲ್ಲ. ಮಾತಾಡುವಾಗ ಸ್ವಲ್ಪ ಬ್ರೀದಿಂಗ್ ಸ್ವಲ್ಪ ಜಾಸ್ತಿ ಆಗಬೇಕು. ಅಂತ ಲೆವೆಲ್ಗೆ ಹೋಗಿ ವಾಕಿಂಗ್ ಮಾಡಿದ್ರೆ ಒಳ್ಳೇದು. ಅಂತ ಲೆವೆಲ್ಗೆ ಹೋಗಿ ವಾಕಿಂಗ್ ಮಾತಾಡ್ಕೊಂಡು ಮಾಡಿದ್ರೆ ಅಂತ ಲೆವೆಲ್ಗೆ ಹೋಗಲ್ಲ ಅಷ್ಟೇ. ಸೊ ಹಾಗೆ ಈ ಡೈಲಿ ಫಿಟ್ನೆಸ್ ಮಾಡುವಾಗ ತಂತ್ರಜ್ಞಾನ ಮುಂದುವರೆದಂತೆ ಸಾಕಷ್ಟು ಬದಲಾವಣೆಗಳನ್ನ ನಾವು ನೋಡ್ಬೋದು. ತಂತ್ರಜ್ಞಾನಕ್ಕೆ ಮತ್ತೆ ಫಿಟ್ನೆಸ್ಗೆ ಇರುವಂತಹ ಸಂಬಂಧ ಅದೇನು ಜೊತೆಯಲ್ಲಿ ಹೋಗುತ್ತಾ ಅಥವಾ ವಿರುದ್ಧ ದಿಕ್ಕಲ್ಲಿ ಹೋಗುತ್ತಾ? ನೋ, ತಂತ್ರಜ್ಞಾನ, ಟೆಕ್ನಾಲಜಿ ಇಸ್ ಅ ಗ್ರೇಟ್ ಎನೇಬ್ಲರ್. ಈಗ ಎನಿ ಫೀಲ್ಡ್, ಸ್ಪೋರ್ಟ್ಸ್ ಅಲ್ಲಿ ನೋಡಿ, ಸ್ಪೋರ್ಟ್ಸ್ ಅಲ್ಲಿ ಟೆಕ್ನಾಲಜಿ ಎಷ್ಟು ಇನ್ಸೈಟ್ಸ್ ಕೊಡ್ತದೆ ಅಂದ್ರೆ, ಇವಾಗ ಫಿಫಾ ವರ್ಲ್ಡ್ ಕಪ್ ಫುಟ್ಬಾಲ್ ಆಗ್ತಾ ಇದೆ, ಅದ್ರ ಬಾಲ್ ಒಳಗೆ ಒಂದು ಸೆನ್ಸರ್ ಹಾಕಿದ್ದಾರೆ ಅವರು. ಆ ಬಾಲ್ ಅಲ್ಲಿ ಬಾಲ್ದು ವೆಲಾಸಿಟಿ, ಬಾಲ್ದು ಡೈರೆಕ್ಷನ್, ಬಾಲ್ದು ಯಾವ ಆಂಗಲ್ ಅಲ್ಲಿ ಹೋಗಿದೆ, ಇದೆಲ್ಲ ಅದ್ರಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಪ್ಲಸ್ ಫಿಟ್ನೆಸ್ ಅಲ್ಲಿ ಈಗ ಟೆಕ್ನಾಲಜಿ ಏನ್ ಮಾಡಿದೆ ಅಂದ್ರೆ, ನೀವು ಅವರಿಗೆ ಹೇಳಿದ್ರು ವಾಕಿಂಗ್ ಮಾಡ್ತಾ ಇದ್ದೀನಿ ಅಂತ, ಆ ವಾಕಿಂಗ್ ಅಲ್ಲಿ ಏನೆಲ್ಲ ಆಗಿದೆ ನಿಮ್ಮ ಸಿಸ್ಟಮ್ ಅಲ್ಲಿ, ನಿಮ್ಮ ಹಾರ್ಟ್ ರೇಟ್ ಎಷ್ಟಿತ್ತು, ನಿಮ್ಮ ಕ್ಯಾಲರೀಸ್ ಎಷ್ಟು ಬರ್ನ್ ಆಯಿತು, ನಿಮ್ಮ ಸ್ಟೆಪ್ಸ್ ಎಷ್ಟಿತ್ತು, ಇದೆಲ್ಲ ಕೊಡ್ತಾ ಇದೆ. ಈಗ ಇವನ್ ಫಾರ್ ನಾನು ಅವಾಗ ಹೇಳ್ತಾ ಇದ್ದೆ, ಬಾಡಿ ವೆಯ್ಟ್ ಫಿಟ್ನೆಸ್ ಮಾಡಿ, ಜಿಮ್ ಟ್ರೈನಿಂಗ್ ಮಾಡಿ. ನಾನು ಒಂದು ಕಂಪನಿಯಲ್ಲಿ ಈಗ ಕೋ-ಫೌಂಡರ್ ಆಗಿದೆ. ಅದರಲ್ಲಿ ಸಹ ನಾವು ಏನು ಮಾಡ್ತಾ ಇದೀವಿ ಅಂದರೆ, ಒಂದು ಕಂಪ್ಯೂಟರನ್ನೇ ಇಲ್ಲಾಂದ್ರೆ ಮೊಬೈಲಲ್ಲಿ AI ಮೂಲಕ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ, ಕಂಪ್ಯೂಟರ್ ವಿಷನ್ ಬೇಸ್ಡ್ ಟೆಕ್ನಾಲಜಿಯಲ್ಲಿ 33 ಪಾಯಿಂಟ್ಸ್ ಮ್ಯಾಪ್ ಮಾಡಿ ನೀವು ವರ್ಕೌಟ್, ನಿಮ್ಮ ಮೊಬೈಲ್ ಫೋನ್ ಇಲ್ಲದ್ರೆ ಲ್ಯಾಪ್ಟಾಪ್ ನಿಮ್ದು ಟ್ರೈನರ್ ಆಗ್ತದೆ. ಟ್ರೈನರ್ ಆಗಿ ನಿಮ್ಗೆ ಈಗ ಟ್ರೈನರ್ ಹೈರ್ ಮಾಡೋದು ಸ್ವಲ್ಪ ಎಕ್ಸ್ಪೆನ್ಸಿವ್. ಜಿಮ್ಸ್ ಎಲ್ಲರೂ ಹೋಗಲ್ಲ, ಕೆಲವರು ಎಲ್ಲ ಯೂಟ್ಯೂಬಲ್ಲಿ ಎಲ್ಲ ನೋಡಿ ಮಾಡ್ತಾರೆ, ಕೆಲವರಿಗೆ ಜಿಮ್ಸ್ ಹೋಗ್ಲಿಕ್ಕೆ ಅಷ್ಟು ಇಷ್ಟ ಇಲ್ಲ. ಇವರಿಗೆ ಇಂಥ ಸೌಲಭ್ಯಗಳು ಇವೆ. ಈಗ ಯು ಕ್ಯಾನ್ ವರ್ಕೌಟ್ at home in front of a laptop or a mobile. ಅದರಲ್ಲಿ ಕರೆಕ್ಷನ್ ಸಿಗ್ತದೆ, ಪಾಸ್ಚರ್ ಕರೆಕ್ಷನ್ ಸಿಗ್ತದೆ, ನಿಮ್ದು ಮೆಟ್ರಿಕ್ಸ್ ಏನೆಲ್ಲ ಮಾಡಿದಿರಾ, ಎಷ್ಟು ಕ್ಯಾಲರೀಸ್ ಆಯ್ತು, ನಿಮ್ದು 1 ತಿಂಗಳು ಏನ್ ಮಾಡಿದಿರಾ, ನಿಮ್ ಗೋಲ್ ಏನು, ಇದೆಲ್ಲ ಯು ಕ್ಯಾನ್ ಕ್ಯಾಲ್ಕುಲೇಟ್. ಸೊ ಐ ಥಿಂಕ್ ಟೆಕ್ನಾಲಜಿ ಇಸ್ ಅ ಗ್ರೇಟ್ ಎನೇಬ್ಲರ್. ಅಬ್ಸಲ್ಯೂಟ್ಲಿ ಸರ್. ಮತ್ತೊಂದು ಕರೆ ಇದೆ, ನೋಡೋಣ. ಶಿಡಿಲ್ಘಟ್ಟದಿಂದ ಹನ್ಮೇಗೌಡ ಅವರು ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ, ನಿಮ್ಮ ಪ್ರಶ್ನೆ ಕೇಳಿ. ಮೇಡಮ್ ಅವರೇ, ನಮ್ಮ ಪ್ರಶ್ನೆ, ನಾವು ತೂಕ ಜಾಸ್ತಿ ಇದ್ದೀವಿ. ಮತ್ತೊಮ್ಮೆ ಕೇಳಿಸ್ತಿಲ್ಲ, ಹೇಳಿ. ಹಲೋ ಮೇಡಮ್ ಅವರೇ, ಕೇಳಿಸ್ತಿದೆ, ಹೇಳಿ. ನಾವು ಹನುಮೇಗೌಡ ಅಂತ ಹೇಳಿ ಶಿಡ್ಲಘಟ್ಟಿಂದ. ಹೇಳಿ. ನಾವು ವೇಟ್ ಜಾಸ್ತಿ ಇದ್ದೀವಿ, ನಾನು ಸ್ವಲ್ಪ ಥೈರಾಯ್ಡ್ ಇದೆ. ಓಕೆ. ಏನು ಮಾಡಿದ್ರು ಕಡಿಮೆ ಆಗ್ತಾನೆ ಇಲ್ಲ. ವಾಕಿಂಗ್ ಮಾಡ್ತೀನಿ, ವ್ಯವಸಾಯ ಮಾಡ್ತೀನಿ, ನಾವು ರೈತ ತೋಟದ ಕೆಲಸ ಮಾಡ್ತೀನಿ, ಏನು ಮಾಡಿದ್ರು ಕಮ್ಮಿ ಆಗ್ತಾ ಇಲ್ಲ ವೆಯ್ಟ್. ಓಕೆ, ಅದು ಮತ್ತೆ ಡಾಕ್ಟರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ವೇಟ್ ಕಡಿಮೆ ಆಗ್ತಿಲ್ಲ, ಹಾಗೆ ಥೈರಾಯ್ಡ್ ಇದೆ, ರೈತರು. ಸೊ ಫಿಟ್ನೆಸ್ ಟೈಮ್ ಅಂದ್ರೆ ಫಿಟ್ನೆಸ್ ಬಂದಾಗ ಅವ್ರು ಮಾಡೇ ಮಾಡ್ತಾರೆ. ಸೊ ಏನ್ ಮಾಡ್ತಾರೆ? ಕರೆಕ್ಟ್. ಫಸ್ಟ್ ಏನಂದ್ರೆ ಅವ್ರು ಥೈರಾಯ್ಡ್ ಒಂದ್ಸಲ ಚೆಕ್ ಮಾಡೋದು ಒಳ್ಳೇದು. ಕೆಲವು ಟೈಪ್ಸ್ ಥೈರಾಯ್ಡ್, ಹೈಪರ್ ಥೈರಾಯ್ಡಿಸಮ್ ಇದೆ. ಅದ್ರ ಒನ್ ಆಫ್ ದ ಟೈಪ್ಸ್ ಅಲ್ಲಿ ವೆಯ್ಟ್ ಲಾಸ್ ಆಗೋದು ಸ್ವಲ್ಪ ಕಷ್ಟ, ಬಿಕಾಸ್ ಆಫ್ ದ ಹಾರ್ಮೋನ್ಸ್. ಸೊ ಅದನ್ನು ಸ್ವಲ್ಪ ಚೆಕ್ಕಲ್ಲಿ ಇಡಬೇಕು ಮೆಡಿಸಿನ್ ಇಂದ. ಮತ್ತೆ ವಾಕಿಂಗ್ ಅಂದ್ರೆ ನಾನು ಇವಾಗ ಹೇಳಿದಲ್ಲ, ಯು ಟು ಬರೀ ವಾಕ್ ಮಾಡಿದ್ರಲ್ಲ, ಯು ಟು ವೇರಿ ದ ವಾಕಿಂಗ್ ಸ್ಟೈಲ್ಸ್. ಮೇಲ್ಗಡೆ ಗುಡ್ಡೆ ಮೇಲೆ ವಾಕಿಂಗ್ ಮಾಡ್ಬೋದು,
ಇಲ್ಲದ್ರೆ ಸ್ವಲ್ಪ ಜಾಗಿಂಗ್ ಮಾಡ್ಬೋದು, ವಾಕಿಂಗ್ ಮಾಡ್ಬೋದು. ಇಂತೆಲ್ಲ ಮಿಕ್ಸ್ ಮಾಡ್ತಾ ಇದ್ರೆ ವೆಯ್ಟ್ ಲಾಸ್ ಆಗ್ತಾರೆ, ಟೈಮ್ ಆಗ್ತದೆ. ಅದಕ್ಕೆ ಪೇಷನ್ಸ್ ಇಸ್ ನಂಬರ್ 1 ಫ್ಯಾಕ್ಟರ್ ಅದರಲ್ಲಿ. ನಾನು 3 ತಿಂಗಳು ವಾಕಿಂಗ್ ಮಾಡಿದ್ರೆ ಏನಾಗಿಲ್ಲ ಅಂದ್ರೆ ಐ ಥಿಂಕ್ ಈ ಮಸ್ಟ್ ಬಿ ಐದರ್ ಅವ್ರದ್ದು ಥೈರಾಯ್ಡ್ ಏನೋ ಇಶ್ಯೂಸ್ ಚೆಕ್ ಮಾಡಬೇಕು ಒಂದ್ಸಲ, ಅದರಲ್ಲಿ ಎಲ್ಲ ಚೆಕ್ ಅಲ್ಲಿ ಇದೆಯಾ ಅಂತ. ಅದು ಸರಿ ಇದ್ರೆ he has to just start ಅವರು ಟ್ರೈನಿಂಗ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಮಾಡಬೇಕು. ಹಾರ್ಟ್ ರೇಟ್ ಸ್ವಲ್ಪ ಮೇಲೆ ಹೋಗ್ಬೇಕು ವಾಕಿಂಗ್ ಮಾಡುವಾಗ. ನಾನು ಮೊದಲು ಹೇಳಿದಂಗೆ ಸ್ವಲ್ಪ ಬಾಡಿ ವೇಟ್ ಎಕ್ಸಸೈಸಸ್ ಮಾಡಿದ್ರೆ ಒಳ್ಳೇದು. ಪುಷ್ ಅಪ್ಸ್, ಸ್ಕ್ವಾಟ್ಸ್ ಇಂಥದ್ದೆಲ್ಲ. ಅವರು ರೈತರು ಮೋಸ್ಟ್ಲಿ ಅವರು ಲೈಫ್ ಸ್ಟೈಲ್ ಅಂತೂ ಸ್ವಲ್ಪ ಆಕ್ಟಿವ್ ಇರ್ಬೋದು, ಅಂದ್ರೂ ಇಂಥದ್ದು ಫೋಕಸ್ಡ್ ಒಂದು 1 hour ಮಾಡಿದ್ರೆ ಚೇಂಜಸ್ ಬಂದೇ ಬರ್ತದೆ. ಖಂಡಿತ. ಹಾಗೆ ಫಿಟ್ನೆಸ್ ಎಷ್ಟು ಮುಖ್ಯ ಅನ್ನೋದಕ್ಕೆ, ಫಿಟ್ನೆಸ್ ಮಾಡಲಿಲ್ಲ ಅಂದ್ರೆ ಏನೇನ್ ಆಗಬಹುದು, ಯಾವ ತರದ ಡಿಸಾರ್ಡರ್ಸ್ ಬರಬಹುದು? ಫಿಟ್ನೆಸ್ ಮಾಡಲಿಲ್ಲ ಅಂದ್ರೆ, ಈಗ ಫಿಟ್ನೆಸ್ ಮಾಡಲಿಲ್ಲ ಅವ್ರದ್ದು ಆರ್ಗ್ಯುಮೆಂಟ್ ಏನಂದ್ರೆ, ನೋಡಪ್ಪ ಎಲ್ಲ ಫಿಟ್ ಇದ್ದವರು ಸತ್ತೋಗ್ತಾರೆ, ನಾವು ನೋಡಿ 60 ವರ್ಷದವರೆಗೆ ಏನ್ ಮಾಡಿಲ್ಲ ಅಂದ್ರೂ ಫಿಟ್ ಇರುತ್ತೆ. ಫಿಟ್ನೆಸ್ ಇಸ್ ನಾಟ್ ಅಬೌಟ್ ದ ಲೆಂತ್ ಆಫ್ ಯುವರ್ ಲೈಫ್, ಇಟ್ ಇಸ್ ದ ಕ್ವಾಲಿಟಿ ಆಫ್ ಯುವರ್ ಲೈಫ್. ಹೆಲ್ತ್ ಸ್ಪ್ಯಾನ್ ಇಂಪ್ರೂವ್ ಆಗಬೇಕು ಫಿಟ್ನೆಸ್ ಅಲ್ಲಿ. ಸರ್, ಒಂದು ಪಾಸ್ ತಗೊಳ್ಳೋಣ, ಮತ್ತೊಂದು ಕರೆ ಇದೆ ನೋಡೋಣ. ಸುರೇಶ್ ಅವರು ವಿಜಯಪುರದಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ, ನಿಮ್ಮ ಪ್ರಶ್ನೆ ಕೇಳಿ. ಹಲೋ, ನಮಸ್ತೆ ಸರ್, ನಿಮ್ಮ ಪ್ರಶ್ನೆ ಕೇಳಿ. ಹಾ, ಕೇಳಿಸ್ತಾ ಇಲ್ಲ ಸರ್, ಮತ್ತೊಮ್ಮೆ ಕೇಳಿ. ಓಕೆ ಓಕೆ ಓಕೆ. ಸೊ ಅವ್ರ ಪ್ರಶ್ನೆ, ಓಕೆ, ಥ್ಯಾಂಕ್ ಯು ಸರ್, ನಿಮ್ಮ ಪ್ರಶ್ನೆ ಗೊತ್ತಾಗಿದೆ. ಸೊ ಅವರು ದಿನಾಗ್ಲೂ ವರ್ಕೌಟ್ ಮಾಡ್ತಾರಂತೆ, ಒಂದು 30 minutes ವರ್ಕೌಟ್ ಮಾಡ್ತಾರೆ, ಪುಷ್ ಅಪ್ಸ್ ಎಲ್ಲ ಮಾಡ್ತಾರೆ, ಅದರಿಂದ ಬೆನ್ನೋವು ಸ್ಟಾರ್ಟ್ ಆಗಿದೆ. ಸೊ ಹೇಗೆ ಮಾಡಬೇಕು ಏನು ಅಂತ? ಬೆನ್ನೋವು ಸ್ಟಾರ್ಟ್ ಆಗಿದೆ ಅಂದರೆ ಆಬ್ವಿಯಸ್ಲಿ ಅವ್ರು ಏನಾದ್ರು ಸರಿ ಮಾಡ್ತಾ ಇಲ್ಲ. ಬೆಸ್ಟ್ ಏನಂದರೆ, ಇಫ್ ಈಸ್ ಇನ್ ಅ ಸಿಟಿ, ಒಂದು ಯಾರಾದರೂ ಟ್ರೈನರನ್ನು ಇಟ್ಕೊಂಡು ಮಾಡೋದು ಒಳ್ಳೆಯದು. ಇಲ್ಲಾಂದರೆ ನಾನು ಮೊದಲು ಹೇಳಿದಲ್ಲ, ಒಂದು ಇಂಥ ಟೆಕ್ನಾಲಜಿ ಸೊಲ್ಯೂಷನ್ಸ್ ಇದೆ ಇವಾಗ, ಅದನ್ನು ಯೂಸ್ ಮಾಡಿಕೊಂಡು ಮಾಡಿದ್ರೆ ಒಳ್ಳೆಯದು. ಬೆನ್ನೋವು ಅಂದರೆ ಹಿ ಮಸ್ಟ್ ಬಿ ಐದರ್ ಓವರ್ ಡೂಯಿಂಗ್ ಸಮಥಿಂಗ್ ಆರ್ ಅದನ್ನು ಕರೆಕ್ಟ್ ಫಾರ್ಮಲ್ಲಿ ಮಾಡ್ತಾ ಇಲ್ಲ. ಕರೆಕ್ಟ್ ಫಾರ್ಮ್ ಈಸ್ ವೆರಿ ಕ್ರಿಟಿಕಲ್ ಇದರಲ್ಲಿ. ಈಗ ನೋಡಿ, ಫಿಸಿಯೋಥೆರಪಿಸ್ಟ್ ಎಲ್ಲ ಅವ್ರದ್ದು ಬಿಸ್ನೆಸ್ ಮೇಲೆ ಹೋಗ್ತಾ ಇದೆ, ಯಾಕಂದರೆ ಪೀಪಲ್ ವರ್ಕೌಟ್ ದ ರಾಂಗ್ ವೇ ಆ್ಯಂಡ್ ಎಲ್ಲ ಹೋಗಿ ಫಿಸಿಯೋ ಡಾಕ್ಟರ್ಸ್ ಹತ್ರ ಹೋಗ್ತಾ ಇದ್ದಾರೆ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಟು ವರ್ಕೌಟ್ ದ ರೈಟ್ ವೇ. ಸೊ ಅದಕ್ಕೋಸ್ಕರ ಇಫ್ ಈಸ್ ಡೂಯಿಂಗ್ ಸಮಥಿಂಗ್ ರಾಂಗ್ ಅಂದರೆ ಇಟ್ಸ್ ಬೆಟರ್ ದಟ್ ಈ ಲುಕ್ಸ್ ಎಟ್ ಸಮ್ ಸೊಲ್ಯೂಷನ್ ಥ್ರೂ ಟೆಕ್ನಾಲಜಿ, ಆರ್ ಇಫ್ ಯು ಕ್ಯಾನ್ ಅಫೋರ್ಡ್ ಇಟ್, ಒಂದು ಟ್ರೈನರನ್ನು ಯಾರಾದ್ರು ಹೈರ್ ಮಾಡಿ ಅಟ್ಲೀಸ್ಟ್ 1-2 ತಿಂಗಳಿಗೆ ಸೊ ಬೇಸಿಕ್ ಎಲ್ಲ ಫಾರ್ಮ್ಸ್ ಎಲ್ಲ ಗೊತ್ತಾದಂಗೆ ಇದು ಮಾಡಿಬಿಟ್ಟು ಮಾಡೋದು ಒಳ್ಳೇದು. ಕರೆಕ್ಟ್. ಸೊ ಯಾವುದೇ ಫಿಟ್ನೆಸ್ ಆಗಿರಲಿ, ಅದನ್ನ ಹೇಗೆ ಮಾಡಬೇಕು, ಸರಿಯಾದ ತರಬೇತಿ ಪಡೆದು ತರಬೇತಿದಾರರ ಇನ್ಸ್ಟ್ರಕ್ಷನ್ಸ್ ತಗೊಂಡು ಮಾಡಿದ್ರೆ ಅದರಿಂದ ಸಕಾರಾತ್ಮಕವಾದ ರಿಸಲ್ಟ್ ಸಿಗತ್ತೆ. ಇಲ್ಲ ಅಂದ್ರೆ ಈ ಥರದ ಸಮಸ್ಯೆಗಳಿಗೆ ಈಡಾಗತ್ತೆ. ಮಾಡಬೇಕು ಅಂತ ಗೋಡೆಗೆ ಗುದ್ದಿ ಮಾಡುವಂಥದ್ದು ಮಾಡಬಾರದು ಅಂತ. ಹಾಗೆ ಫಿಟ್ ಇಂಡಿಯಾ ಚಳುವಳಿ ಶುರು ಆದಾಗಿಂದ ಸಾಕಷ್ಟು ಜನರಲ್ಲಿ ಜಾಗೃತಿ ಮೂಡಿದೆ. ಅಂದ್ರೆ ನಾವು ಮಾಡಬೇಕು, ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರಬಾರ್ದು ಅಂತ. ನೀವು ಹೇಳ್ತಾ ಇದ್ರಿ, ಮಾಡಲಿಲ್ಲ ಅಂದ್ರೆ, ಫಿಟ್ನೆಸ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ? ಹೌದು, ಮಾಡಲಿಲ್ಲ ಅಂದ್ರೆ ನಾವು ಫಸ್ಟ್ ವಿ ಸ್ಟಾರ್ಟೆಡ್ ಆಫ್ ವಿತ್ ದಟ್. ನಾವು ಒಬೆಸಿಟಿಯಲ್ಲಿ ವಿ ಆರ್ ರೈಟ್ ನೌ ಅರೌಂಡ್ 273 million ಪೀಪಲ್ ಆರ್ ಬಾರ್ಡರಿಂಗ್ ಆನ್ ಒಬೆಸಿಟಿ. ಅದು 430 million ಹೋಗ್ತಾ ಇದೆ ಬೈ 2030. ನಾವು ಅಮೆರಿಕದಿಂದ ಬರೀ 8 ವರ್ಷ ಹಿಂದ್ಗಡೆ ಇದೀವಿ. ಅಂದ್ರೆ ಇನ್ ಟರ್ಮ್ಸ್ ಆಫ್ ಬೀಯಿಂಗ್ ದ ಅವ್ರದ್ದು ನಮ್ದು ನಂಬರ್ಸ್ ಜಾಸ್ತಿ ಇದೆ. ಮತ್ತೆ ನಮ್ದು 100+ crores ಪಾಪ್ಯುಲೇಷನ್ಗೆ 430 ಅಂದ್ರೆ ಆಲ್ಮೋಸ್ಟ್ 1/3 ಈಸ್ ಗೋಯಿಂಗ್ ಟು ಬಿ ಒಬೀಸ್. ಅಮೆರಿಕದಲ್ಲಿ ಆಲ್ಮೋಸ್ಟ್ ಹಾಫ್ ಇದೆ ಅದು. ಬಟ್ ನಮ್ದು ಪಾಪ್ಯುಲೇಷನ್ ಜಾಸ್ತಿ ಇದೆ. ಸೊ ಅವರ್ ಇಶ್ಯೂ ವಿಲ್ ಬಿ ಮಚ್ ಗ್ರೇಟರ್. ಯಾಕಂದ್ರೆ ನಮ್ದು ಯಂಗ್ ಪಾಪ್ಯುಲೇಷನ್ ಜಾಸ್ತಿ ಇದೆ, ಮಿಡ್ಲ್ ಏಜ್ಡ್ ಯಂಗ್ ಪಾಪ್ಯುಲೇಷನ್ ಬಹಳ ಜಾಸ್ತಿ ಇದೆ. ಇವರೆಲ್ಲ ಅನ್ಹೆಲ್ದಿ ಆದ್ರೆ ಪ್ರೊಡಕ್ಟಿವಿಟಿ ಆಫ್ ದ ನೇಷನ್ ಕೆಳಗೆ ಹೋಗ್ತದೆ. ನಮ್ದು ಓವರ್ ಆಲ್ ಇಕಾನಮಿ ಆಫ್ ದ ನೇಷನ್ ವಿಲ್ ಬಿ ಎಫೆಕ್ಟೆಡ್
ಪ್ರೈಮರಿಲಿ ಎವ್ರಿಥಿಂಗ್ ಅಂದ್ರೆ ಆರೋಗ್ಯ ಇಲ್ಲ ಅಂದ್ರೆ ಡಯಾಬಿಟೀಸ್ ಇವಾಗ ಥೈರಾಯ್ಡಿಸಮ್ ಇಸ್ ನಾಟ್ ನೆಸೆಸರಿ ಬಿಕಾಸ್ ಆಫ್ ಫಿಟ್ನೆಸ್, ಇಟ್ ಕ್ಯಾನ್ ಕಮ್ ಅದರ್ ರೀಸನ್ ಇಂದ, ಬಟ್ ಹೈಪರ್ ಟೆನ್ಷನ್, ಡಯಾಬಿಟೀಸ್, ಆರ್ಥರೈಟಿಸ್, ಆಸ್ಟಿಯೋಆರ್ಥರೈಟಿಸ್ ಇಂಥ ಎಲ್ಲ ಸಮಸ್ಯೆಗಳು ಕೂಡ ಫಿಟ್ನೆಸ್ ಇಂದ ಬಿಕಾಸ್ ಆಫ್ ಫಿಟ್ನೆಸ್. ಸರ್ ಮತ್ತೊಂದು ಕರೆ ಇದೆ ನೋಡೋಣ. ಕವನ ಅವರು ಸಾಗರದಿಂದ ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ಕಾರ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಪ್ರಶ್ನೆ ಕೇಳಿ ಮ್ಯಾಮ್. ಮೇಡಮ್ ನನ್ನ ಮಗ 18 ಇಯರ್ಸ್, ಒಂದು 80 kg ಇರ್ಬೋದು ಮೇಡಮ್. ಅವನು ಓಕೆ ಫಸ್ಟ್ ಎಲ್ಲ ಒಂದ್ಸಲ ಡಾಕ್ಟರ್ ಹತ್ರ ತೋರಿಸಿದ್ವಿ. ಇದು ಶುಗರ್ ಇದೆ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ರು ಮೇಡಮ್. ಓಕೆ ಒಂದು 2 months ಎಲ್ಲ ಚೆನ್ನಾಗಿದ್ದ. ಆಮೇಲೆ ಎಕ್ಸರ್ಸೈಸ್ ಎಲ್ಲ ಹೇಳಿದ್ರು. ಸ್ವಲ್ಪ ದಿನ ಆದ್ಮೇಲೆ ಎಕ್ಸಾಮ್ ಅಂತ ಬಿಟ್ಟು ಎಕ್ಸರ್ಸೈಸ್ ಮಾಡೋದೆಲ್ಲ ಬಿಟ್ಬಿಟ್ಟ, ಮತ್ತೆ ಟ್ಯಾಬ್ಲೆಟ್ ಬಿಟ್ಬಿಟ್ಟ, ಓದಕ್ಕೆಲ್ಲ ಇದೆ ಅಂತ ಹೇಳ್ಬಿಟ್ಟು. ಈಗ ತುಂಬಾ ಒಂದು 80 kg ಇರ್ಬೋದು ಮೇಡಮ್. ನನಗೆ ಓಡಾಡಕ್ಕೂ ಸ್ವಲ್ಪ ಕಷ್ಟ ಅಂತಾನೆ, ಸ್ವಲ್ಪ ದೂರ ನಡೆದ್ರೆ ಸ್ಟ್ರೈನ್ ಅಂತ ಹೇಳ್ತಾನೆ. ಯಾವ್ದು ವಾಕಿಂಗ್ ಮಾಡ್ಸಕ್ಕೂ ಹೆಚ್ಚು ಹೋದ್ರು ನಡಿಯಕ್ಕಾಗಲ್ಲ ಅಂತ ಹೇಳ್ತಾನೆ. ಎಕ್ಸರ್ಸೈಸ್ ಏನಾದ್ರೂ ಮಾಡ್ಸಕ್ಕೂ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾನೆ. ಸುಮ್ಮನೆ ಕೂತ್ಕೊಂಡೇ ಇರ್ತಾನೆ. ಸ್ವಲ್ಪ ಮೊಬೈಲಿಗೂ ಅಡಿಕ್ಟ್ ಆಗಿಲ್ಲ ಇದನ್ನ ಏನೋ ಅಂತ ಅನ್ಕೊಂಡಿದೀನಿ ಮೇಡಮ್ ನಾನು. ಓಕೆ, ಗೊತ್ತಾಯ್ತು, ಪ್ರಶ್ನೆ ಗೊತ್ತಾಯ್ತು. ಸೊ ಈಸ್ ಎಷ್ಟು ವಯಸ್ಸು? 18 ವರ್ಷ, 80 kg ಇದಾರಂತೆ. ಇದು ದ ಮೇನ್ ಪ್ರಾಬ್ಲಮ್ ಏನಾಗ್ತದೆ ಅಂದ್ರೆ, ಒಂದು ಸಲ ವೆಯ್ಟ್ ಜಾಸ್ತಿ ಆದ್ಮೇಲೆ ಮೋಟಿವೇಶನ್ ಕೆಳಗೆ ಹೋಗ್ತದೆ. ಯಾವುದು ಕೆಲಸ ಮಾಡಲಿಕ್ಕೆ ಸುಸ್ತಾಗ್ತದೆ. ಇಟ್ ಈಸ್ ನ್ಯಾಚುರಲ್. ಅದಕ್ಕೆ ಒನ್ ಇಸ್ ದ ಪೇರೆಂಟ್ಸ್ ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು, ಫೋರ್ಸ್ ಮಾಡಬಾರ್ದು, ಬಟ್ ದೇ ಆರ್ ಟು ಮೋಟಿವೇಟ್ ದೆಮ್ ಇನ್ ದ ರೈಟ್ ವೇ. ಎನದರ್ ಥಿಂಗ್ ಇಸ್, ಅವ್ರಿಗೆ ಡೈರೆಕ್ಟ್ಲಿ ಎಕ್ಸಸೈಸ್ ಮಾಡಲಿಕ್ಕೆ ಕಷ್ಟನೇ ಆಗ್ಬೋದು, ಬಿಕಾಸ್ ಹಿ ಇಸ್ 18, ಸ್ವಲ್ಪ ಓವರ್ ವೇಟ್ ಇದ್ದಾರೆ. ಹಿ ಮೇ ವಾಂಟ್ ಸಮ್ ಹೆಲ್ಪ್ ಇನ್ ನ್ಯೂಟ್ರಿಷನ್ ಆಲ್ಸೋ. ಸ್ವಲ್ಪ ಒಂದು 7-8 kg ಕಡಿಮೆ ಆದರೆ ನ್ಯೂಟ್ರಿಷನ್ ಇಂದ ಸ್ವಲ್ಪ 20 ನಿಮಿಷ ಏನಾದರೂ ವಾಕ್ ಮಾಡಿ, ಸ್ಟಾರ್ಟ್ ಸ್ಮಾಲ್ ಸ್ಟೆಪ್ಸ್. 10 ನಿಮಿಷ ವಾಕ್ ಮಾಡಲಿ ಬಸ್ ಅಷ್ಟೇ. 10 ನಿಮಿಷ ಮಾಡಿ, ಒಂದು ವಾರ ಆದ್ಮೇಲೆ ಅದನ್ನು 15 ಮಾಡಿ, ಮತ್ತೆ 20 ಮಾಡಿ. ಬಾಡಿ ಅಡ್ಯಾಪ್ಟ್ ಆಗ್ತದೆ. ಬಾಡಿ ಅಡ್ಯಾಪ್ಟ್ ಆದ್ಮೇಲೆ ಯು ವಿಲ್ ಬಿ ಏಬಲ್ ಟು ಡೂ ಮೋರ್ ಅವಾಗ. ಸೊ ಯು ಹ್ಯಾವ್ ಟು ಕೀಪ್ ಇನ್ಕ್ರೀಸಿಂಗ್ ದಿಸ್ ಇಂಟೆನ್ಸಿಟಿ ವೆರಿ ವೆರಿ ಸ್ಲೋಲಿ. ಇಂಥ ಸಿಚುವೇಶನ್ ಅಲ್ಲಿ ಪ್ರೆಷರ್ ಹಾಕೋದು ಉಚಿತ ಅಲ್ಲ, ಅದು ಇಟ್ಸ್ ನಾಟ್ ಗುಡ್ ಅಟ್ ಆಲ್. ಸೊ ಯು ಹ್ಯಾವ್ ಟು ಮೋಟಿವೇಟ್ ಅವ್ರಿಗೆ ಸ್ವಲ್ಪ. ಒನ್ ಇಸ್ ಹಿ ಮೇ ಬಿ ಬಿಕಾಸ್ ಈಸ್ 18, ಸ್ವಲ್ಪ ಏನೋ ಪರ್ಸನಾಲಿಟಿ ಕಾಂಪ್ಲೆಕ್ಸ್, ಇಂಥದ್ದೆಲ್ಲ ಬರ್ತದೆ. ಅದಕ್ಕೆ ಪೇರೆಂಟ್ಸ್ ಮತ್ತೆ ಕ್ಲೋಸ್ ಫ್ರೆಂಡ್ಸ್, ದೇ ಆರ್ ದ ಒನ್ಸ್ ಹೂ ಶುಡ್ ಬಿ ದ ಸಪೋರ್ಟ್ ಸಿಸ್ಟಮ್ ಫಾರ್ ದಟ್, ಅಂಡ್ ಮೋಟಿವೇಟ್ ಹಿಮ್ ಅಂಡ್ ಗೈಡ್ ಹಿಮ್. ಸ್ಟಾರ್ಟ್ ಟೇಕಿಂಗ್ ಲಿಟಲ್ ಸ್ಟೆಪ್ಸ್, ಒಂದೊಂದು ಚಿಕ್ಕ ಸ್ಟೆಪ್ಸ್ ಮಾಡಲಿ. ಲೆಟ್ ಹಿಮ್ ನಾಟ್ ಗೆಟ್ ಡಿಮೋಟಿವೇಟೆಡ್ ಆಗಲ್ಲ ಅಂತ. ಹ್ಯೂಮನ್ ಬೀಯಿಂಗ್ಸ್ ಎಲ್ಲ ಪ್ಯಾರಾಲಿಸಿಸ್ ಆಗಿ 1 ವರ್ಷ ಆನ್ ಬೆಡ್ ರಿಡನ್ ಆಗಿದ್ದವರು ಮೌಂಟ್ ಎವರೆಸ್ಟ್ ಕ್ಲೈಂಬ್ ಮಾಡಿದ್ದಾರೆ. ಅಂತ ಸಿಚುವೇಶನ್ ಇಂದ ಬಂದು ದೇ ಹ್ಯಾವ್ ಡನ್ ವೇರಿಯಸ್ ಥಿಂಗ್ಸ್. ಪ್ಯಾರಾಲಿಂಪಿಕ್ಸ್ ಅಲ್ಲಿ ನೋಡಿ, ದೇ ಡೋಂಟ್ ಹ್ಯಾವ್ ಲೆಗ್ಸ್. ಇಂಥವ್ರು ಎಂತೆಂಥ ಕೆಲಸ ಮಾಡ್ತಾರೆ. ಸೊ ಯು ಹ್ಯಾವ್ ಟು ಗೆಟ್ ಮೋಟಿವೇಟೆಡ್, ಪ್ರೋತ್ಸಾಹ ಇದೆ ಇದರಲ್ಲೆಲ್ಲ, ಇದು ಇನ್ಸ್ಪೈರ್ ಆಗಿಬಿಟ್ಟು ದೇ ಹ್ಯಾವ್ ಟು ಸ್ಟಾರ್ಟ್ ಸಮಥಿಂಗ್. ಸೊ ಈಸ್ ಅ ಯಂಗ್ ಬಾಯ್, 18 years, ದೇರ್ ಇಸ್ ನಥಿಂಗ್ ಟು ವರಿ ಅಬೌಟ್. ಅಂಡ್ ಅಷ್ಟು ಜಾಸ್ತಿನೂ ಆಗಿಲ್ಲ 80 kg ಅಂದ್ರೆ. he has to just be a little motivated. ಸ್ವಲ್ಪ ಫ್ರೆಂಡ್ಸ್ ಇಂದ, ಪೇರೆಂಟ್ಸ್ ಇಂದ ಸ್ವಲ್ಪ ಪಾಸಿಟಿವ್ ಎನರ್ಜಿ ತಗೊಂಡು ಎಲ್ಲಾದ್ರೂ ಒಂದು ಬೇಬಿ ಸ್ಟೆಪ್ಸ್ ಮಾಡಬೇಕು. ಹೌದು. ಮತ್ತೊಂದು ಕರೆ ಇದೆ. ಉಷಾ ಅವರು ಮೈಸೂರಿನಿಂದ ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ಕಾರ, ನಿಮ್ಮ ಪ್ರಶ್ನೆ ಕೇಳಿ. ಹಲೋ, ನಮಸ್ತೆ ಮೇಡಮ್, ಪ್ರಶ್ನೆ ಕೇಳಿ. ನಮಸ್ಕಾರ ಸರ್, ತುಂಬಾ ಚೆನ್ನಾಗಿ ಹೇಳ್ತಿದ್ದೀರಾ. ಕೊನೆಗೆ ನಿಮ್ ಫಿಟ್ನೆಸ್ ಬಿಟ್ಟು ನಮ್ಗೆಲ್ಲ ಹೇಳ್ಕೊಡ್ಬೇಕು ಸರ್. ತುಂಬಾ ಆರೋಗ್ಯವಂತರ ಕಾಣ್ತಾ ಇದ್ದೀರಾ ನೀವು. ನಿಮ್ ಬಿಟ್ಟು ನಮ್ಗೂ ಹೇಳ್ಕೊಡಿ ಸರ್. ಈ ಮಕ್ಕಳಲ್ಲಿ ತುಂಬಾ ದಪ್ಪಕ್ಕಿರ್ತಾರೆ, ನಮ್ಗೆಲ್ಲ ಮಕ್ಕಳು ಮುದ್ದಾಗಿದ್ದಾರೆ ಅಂತ ಅನ್ಕೊಂಡ್ಬಿಡ್ತೀವಿ. ಅದು ಅದೇ ದಪ್ಪ ಮುಂದೆ ಕಂಟಿನ್ಯೂ ಆಗುತ್ತೋ, ಅಥವಾ ಆ ಲೆವೆಲ್ಗೆ ಕ್ಲೋಸ್ ಆಗಿ ಮತ್ತೆ ಟೀನೇಜ್ ಬಂದಾಗ ಸಣ್ಣ ಆಗ್ತಾ ಸರ್? ಓಕೆ, ಥ್ಯಾಂಕ್ ಯು ಮೇಡಮ್. ಸೊ ಮಕ್ಕಳಲ್ಲಿ ಮುದ್ದಾಗಿ ಚಬ್ಬಿಯಾಗಿ ಇರ್ತಾರೆ, ಹಾಗೆ ಬೇಬಿ ಫ್ಯಾಟ್ ಅಂತ ನಾವೇನು ಹೇಳ್ತೀವಿ, ಅದು ಹೇಗೆ ಚೇಂಜ್ ಆಗುತ್ತೆ ಅಂದರೆ ಯಾವಾಗ ಚೇಂಜ್ ಆಗುತ್ತೆ? ಟೀನೇಜಿಗೆ ಬಂದಾಗ ಆಗುತ್ತಾ? ಹೌದು, ಅದು ನಥಿಂಗ್ ಟು ವರಿ ಅಬೌಟ್ ದಟ್. ಅದು ಜುವೆನೈಲ್ ಇದು ಫ್ಯಾಟ್ ಅದೆಲ್ಲ 17-18 ಆಗುವಾಗ ಚೇಂಜ್ ಆಗ್ತದೆ ಅದು. ಸೊ ನಥಿಂಗ್ ಟು ವರಿ. ಅವರು ಫಿಸಿಕಲಿ ಆಕ್ಟಿವ್ ಇರಬೇಕು,
ಆಟ ಆಡ್ಲಿ, ಸ್ವಲ್ಪ ಏನಾದರೂ ಪೇರೆಂಟ್ಸ್ ಆಡ್ಲಿ ಜೊತೆಗೆ, ಮತ್ತೆ ಗ್ರೌಂಡ್ಗೆ ಹೋಗಿ ಏನಾದರೂ ಮಾಡಲಿ, ಏನಾದರೂ ಫಿಟ್ನೆಸ್ ಏನಾದರೂ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ರೆ ಸಾಕು. ಅವರು 17-18 ದೇ ವಿಲ್ ಸ್ಟಾರ್ಟ್ ಇಂಪ್ರೂವಿಂಗ್. ಮರ ಗಿರ ಮೈಸೂರಲ್ಲಿ ಇದ್ರೆ ಸ್ವಲ್ಪ ಲೆಟ್ ಹಿಮ್ ಎಕ್ಸ್ಪ್ಲೋರ್ ಅರೌಂಡ್ ದ ಟ್ರೀಸ್, ಪ್ಲೇಯಿಂಗ್ ವಿತ್ ಫ್ರೆಂಡ್ಸ್, ಎಂಥ ಗೇಮ್ಸ್ ಎಲ್ಲ ಆಡಲಿ. ಸೊ ಆಲ್ ಯು ಟು ಡೂ ಇಸ್ ಅಷ್ಟು ಮಾಡಿದರೆ ಸಾಕು. ಅದಕ್ಕೆ ಮಕ್ಕಳು 10 ವರ್ಷ ಮಗು 12 ವರ್ಷ ಮಗು ಇವನು ದಪ್ಪ ಆಗಿದ್ದಾನೆ, ಅವನಿಗೆ ಡಯಟಿಂಗ್ ಮಾಡಬೇಕು, ಅದು ಮಾಡಬೇಕು, ಅದೆಲ್ಲ ಅಗತ್ಯನೇ ಇಲ್ಲ. ಅದು ಹೋಗ್ತದೆ ಬೈ ದ ಟೈಮ್ 17-18 ಸರಿ ಆಗ್ತದೆ. ಅದು ಡೋಂಟ್ ಪುಟ್ ದ ಫಿಯರ್ ಆಫ್ ನ್ಯೂಟ್ರಿಷನ್ ಆರ್ ವೇಟ್ ಇನ್ ಅ ಚೈಲ್ಡ್ಸ್ ಮೈಂಡ್. ಚೈಲ್ಡ್ ಮೈಂಡ್ ಅಲ್ಲಿ ಅದು ಹಾಕಬಾರ್ದು. ಇಟ್ಸ್ ನಾಟ್ ಗುಡ್. ನ್ಯೂಟ್ರಿಷನ್ ಅಂದ ತಕ್ಷಣ ಅದು ಕಾಂಟ್ರರಿ ಸೈಡ್, ಅದ್ರ ಇನ್ನೊಂದು ಮುಖ ನಮಗೆ ಜಂಕ್ ಫುಡ್ ಮೇಲೆ ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ಸ್ಕೂಲ್ಗಾಗಿರ್ಬೋದು, ಬಾಕ್ಸ್ಗಾಗಿರ್ಬೋದು, ಪ್ರಾಸೆಸ್ ಫುಡ್ ತಿನ್ನುವಂಥದ್ದು ಒಂದು ಅಭ್ಯಾಸ ಆಗಿದೆ. ಹಾಗೆ ಪಿಜ್ಜಾ, ಬರ್ಗರ್ ಎಲ್ಲ ಮಕ್ಕಳು ತಿಂದ್ರೂ ಅವರ ವಾದ ಏನಂದ್ರೆ ಇಟಲಿ ಅಥವಾ ಬೇರೆ ದೇಶದಲ್ಲಿ ಅವ್ರ ಸ್ಟೇಪಲ್ ಫುಡ್ಡೇ ಪಿಜ್ಜಾ, ಸೊ ಅದು ಹೆಲ್ದಿ ಅಂತ ಬರುತ್ತೆ. ಸೊ ಜಂಕ್ ಫುಡ್ ಮತ್ತೆ ಫಿಟ್ನೆಸ್ ಬಗ್ಗೆ ಹೇಳೋದಾದ್ರೆ? ಹೌದು, ಇಟಲಿಯಲ್ಲಿ ಸ್ಟೇಪಲ್ ಫುಡ್ ಪಿಜ್ಜಾ ಅಲ್ಲ. ಇಟ್ ಈಸ್ ಆಕ್ಚುಲಿ ಬಟ್ ದೇ ಮೇ ಬಿ ಡೂಯಿಂಗ್ ಇಟ್ ಅ ಡಿಫರೆಂಟ್ ವೇ. ಹಂಗೆ ಇಟಲಿಯನ್ನು ಕಾಪಿ ಮಾಡಬೇಕಾದ್ರೆ ಯು ಹ್ಯಾವ್ ಟು ಕಾಪಿ ಇಟಲಿಸ್ ಲೈಫ್ ಸ್ಟೈಲ್ ಆಲ್ಸೋ. ದೇ ಆರ್ ಮಚ್ ಮೋರ್ ಆಕ್ಟಿವ್. They play sport, they are into fitness. Italy comes in the top 10 fittest nations of the world. We are nowhere in that. So bari food ಅಂತ ತೆಗೆದ್ಬಿಟ್ಟು ಅವ್ರು ಮಾಡ್ತಾ ಇದ್ದಾರೆ. ನಾವು ಅಮೆರಿಕ ನೋಡಿ, ಈಗ ಅಮೆರಿಕಲ್ಲಿ ಬರ್ಗರ್, ಪಿಜ್ಜಾ ಎಲ್ಲ ಇದ್ರೆ ಕೋಲಾ ಇದರನ್ನೆಲ್ಲ ಕುಡ್ದೆ they have become so obese as a nation. ಅಮೆರಿಕಲ್ಲಿ ಇಟ್ಸ್ a cheap man's food. ಇದು ನಮ್ಮ ದೇಶದಲ್ಲಿ ಏನಾದ್ರೆ ರಿಚ್ ಮ್ಯಾನ್ಸ್ ಫುಡ್ ಆಗಿದೆ ಅದು. ಬಟ್ ಯು ಶುಡ್ ಅವಾಯ್ಡ್ ದ್ಯಾಟ್. ಒನ್ಸ್ ಇನ್ ಅ ವೇ ನೋಡಿ, ಯಾವ ಆಬ್ಸ್ಟಿನೆನ್ಸ್ ಇಸ್ ನಾಟ್ ದ ಬೆಸ್ಟ್. ಒಂದೊಂದು ಸಲ ತಿನ್ಬಹುದು, ಆದರೆ ಡೋಂಟ್ ಮೇಕ್ ಇಟ್ ಅ ಹ್ಯಾಬಿಟ್. ಈಚ್ ಫ್ರೈಡ್ ಫುಡ್ ಮತ್ತೆ ಬರ್ಗರ್ಸ್, ಪಿಜ್ಜಾಸ್ ಎಲ್ಲ, ಕೋಲಾಸ್ ಎಲ್ಲ ರೆಗ್ಯುಲರ್ ಕುಡಿದ್ರೆ ದಿಸ್ ಇಸ್ ಚೇಂಜಿಂಗ್ ಅವರ್ ಎಂಟೈರ್ ಡಯಟ್ ಪ್ಯಾಟರ್ನ್. ಎಸ್ಪೆಷಲಿ ವೆನ್ ಯುವರ್ ಕಿಡ್ಸ್ ಅದು ತಿಂದ್ರೆ ಇಟ್ ವಿಲ್ ಬಿ ಅವ್ರ ಅಡಿಕ್ಷನ್ ಆಗ್ತದೆ ಅದರಲ್ಲಿ. ದೆನ್ ಇಟ್ಸ್ ಡಿಫಿಕಲ್ಟ್ ಫಾರ್ ದೆಮ್ ಟು ಅದರಿಂದ ಹೊರಗಡೆ ಬರೋದು ಕಷ್ಟ ಆಗುತ್ತೆ. ನಾನು ಜಂಕ್ ಫುಡ್ ಮಾಡಿ ತಿಂದು ಎಕ್ಸರ್ಸೈಸ್ ಮಾಡ್ತೀನಿ ಅಂತ ಹೇಳಿದ್ರೆ ಆಗಲ್ಲ. ಅದು ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ಸೊ ಯು ವಿಲ್ ಹ್ಯಾವ್ ಅ ಕ್ಲೀನ್ ಈಟಿಂಗ್ ಆ್ಯಂಡ್ ವರ್ಕಿಂಗ್ ಔಟ್ ಟ್ರೈನಿಂಗ್. ಕರೆಕ್ಟ್ ಸರ್. ಮತ್ತೊಂದು ಕರೆ ಇದೆ, ನೋಡೋಣ. ನೇತ್ರಾವತಿ ಅವರು ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ, ನಿಮ್ಮ ಪ್ರಶ್ನೆ ಕೇಳಿ. ಹಲೋ, ಕೇಳಿ ಮೇಡಮ್, ನಿಮ್ಮ ಪ್ರಶ್ನೆ ಕೇಳಿ. ನನ್ನ ಮಗ ಪ್ರಮೋದ್ ಕುಮಾರ್ ಅಂತ, ಅವ್ನು CP ಚೈಲ್ಡ್ ಮಗು. ಅವನು ನಡೀತಾ ಇದ್ರಿ, ಸ್ವಲ್ಪ ನಡೀತಾನೆ. ಅವನು ದಯವಿಟ್ಟು ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ, ಫೋನ್ ನಲ್ಲಿ ಮಾತ್ರ ಮಾತಾಡಿ. ನಿಮ್ ಧ್ವನಿ ಕೇಳಿಸ್ತಾ ಇದೆ ನಮಗೆ, ಹೇಳಿ. ಮೇಡಮ್, ನನ್ನ ಹೆಸರು ನೇತ್ರಾವತಿ ಅಂತ. ನನ್ನ ಮಗ ಪ್ರಮೋದ್ ಕುಮಾರ್ ಅಂತ, CP ಚೈಲ್ಡ್. ಅವನು ಚಿಕ್ಕದ್ರಿಂದಲೂ ಅವ್ನ ಮಗು ಅಂಗವಿಕಲ, ಮಾತಾಡೋದು ಸ್ವಲ್ಪ ಕಡಿಮೆ, ಹಾಗೂ ಎಲ್ಲ ಕೊಟ್ಟು ಪ್ರಯತ್ನ ಪಟ್ಟು ನಡೆಯೋ ಸ್ಟೇಜ್ಗೆ ಬಂದ. ಈಗ ಸ್ವಲ್ಪ ಅವನಿಗೆ ಜ್ವರ, ಬ್ರೈನ್ ಫೀವರ್ ಒಂದ್ಸಲ ಆಯ್ತು, ನೊಮೋನಿಯಾ ಜ್ವರ ಬಂತು. ಹಾಗೆಲ್ಲ ಫಿಸಿಯೋಥೆರಪಿ ಎಲ್ಲ ನಿಲ್ಲಿಸ್ಬಿಟ್ಟಿದ್ದು ಟೈಫಾಯ್ಡ್ ಆಗಿ. ಮತ್ತೆ ಈಗ ಚೆನ್ನಾಗಾದ, ನಡೀತಾನೆ, ಅಷ್ಟು ದೂರ ತಿರ್ಗಾ ನಿಲ್ತೋಗ್ತಾನೆ. ಅವನ್ಗೆ ನಾವು ಮತ್ತೆ ಈಗ ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡಿದೀವಿ ಒಂದ್ 15 ದಿವಸದಿಂದ. ಅದಕ್ಕೆ ಅವನು ಮಾಡಿಸಿದಾಗ ಸ್ವಲ್ಪ ನೋವು ಅಂತಾನೆ, ಸ್ವಲ್ಪ ನಡೆಯೋದು ಸ್ವಲ್ಪ ಸ್ಲೋ ಮಾಡ್ತಾ ಇದ್ದಾನೆ. ಡಾಕ್ಟರ್ ಹತ್ರನೇ ಮಾಡಿಸ್ತಾ ಇದೀವಿ. ಅದಕ್ಕೆ ನಾನು ಮುಂದುವರಿಸ್ಲೋ ಫಿಸಿಯೋಥೆರಪಿ, ಇಲ್ಲ ಸ್ಟಾಪ್ ಮಾಡ್ಲೆ, ನೋವು ಅಂತ ಇದ್ದಾನೆ ಸ್ಟಾಪ್ ಮಾಡಿದ್ಲು, ಮುಂದಕ್ಕೆ ಅವ್ನು ನಡೆಯೋ ಅವಶ್ಯಕತೆ ಬೇಕು ಮೇಡಮ್ ನನಗೆ. ಅವ್ನು ಈಗಲೇ 19 ವರ್ಷ ಅವ್ನಿಗೆ ಈಗ. ಗೊತ್ತಾಯ್ತಮ್ಮ, ಥ್ಯಾಂಕ್ ಯು ಸೋ ಮಚ್. ಈಗ ಯಾವ ರೀತಿ ನನ್ಗೆ ಒಂದು ಅದ್ರ ಬಗ್ಗೆ ರೀತಿ ಅನುಕೂಲತೆ ಹೇಳ್ಬೇಕು ಮೇಡಮ್. ನಾನು ಮಾಡಿಸ್ಲೋ ಫಿಸಿಯೋಥೆರಪಿ, ಇಲ್ಲ ಅವನು ಸ್ಟಾಪ್ ಮಾಡ್ಲೋ, ಆಗುತ್ತೋ ಇಲ್ವೋ ನನಗ್ ಬೇಕು. ಇದ್ರ ರಿಸಲ್ಟ್ ನನ್ಗೆ ಗೊತ್ತಾಗ್ತಾ ಇಲ್ಲ. ಅವ್ನ್ ಬ್ರೈನ್ ಅಲ್ಲಿ ಏನಾದ್ರೂ ಆತರ ಎಫೆಕ್ಟ್ ಆಗಿದೆಯಾ, ಮುಂದಕ್ಕೂ ಅವ್ನು ಫಿಸಿಯೋಥೆರಪಿ ಮಾಡಿದ್ರೆ ನಡೆಯುತ್ತಾನ ಅನ್ನೋದು ನನಗೆ ಗೊತ್ತಾಯ್ತು ಮೇಡಮ್. ಪ್ರಶ್ನೆ ಗೊತ್ತಾಯ್ತು. ಥ್ಯಾಂಕ್ ಯು ಸೋ ಮಚ್. ಸೊ ಅದೇ ಅವ್ರು ಕೇಳ್ತಾ ಇರೋ ಪ್ರಶ್ನೆ ಏನ್ ಹೇಳ್ತೀರಾ? ಸೊ ನನ್ನ ಪ್ರಕಾರದಲ್ಲಿ ಅಲ್ಲಿ ದೇರ್ ಇಸ್ ಅ ಮೆಡಿಕಲ್ ಕಂಡೀಷನ್ ಇಲ್ಲಿ. ಹೌದು, ಕೆಲವೊಂದ್ಸಲ ಬರೀ ಫಿಸಿಯೋಥೆರಪಿಯಲ್ಲಿ ಹೋಗಿದ್ರೆ ಸರಿ ಆಗಲ್ಲ. ಫಿಸಿಯೋಥೆರಪಿ ಅದರದ್ದೊಂದು ಬೌಂಡ್ರಿ ಇದೆ ಇಂಜುರೀಸ್ ಅಲ್ಲಿ, ಇಂಥ ಸಿಚುವೇಶನ್ಸ್ ಅಲ್ಲಿ. ಬಟ್ ಇವೊಂದು ಈ ಹುಡುಗಂದು ಏನೋ ಬೇರೆ ಸಮಸ್ಯೆ ಸಹ ಇದೆ. ಐ ವುಡ್ ಅಡ್ವೈಸ್ ಗೋಯಿಂಗ್ ಟು ಅ ಡಾಕ್ಟರ್, या तो ऑर्थोपेडिक या न्यूरोसर्जन या
ಸ್ಪೋರ್ಟ್ಸ್ ಮೆಡಿಸಿನ್ ಡಾಕ್ಟರ್ಸ್ ಇದ್ದಾರೆ ಇತ್ತೀಚೆಗೆಲ್ಲ, ದೇ ಮೈಟ್ ಗಿವ್ ಸಮ್ ಗೈಡೆನ್ಸ್ ಆನ್ ದಿಸ್. ಸೊ ಇಂಥ ಸಿಚುವೇಶನ್ ಅಲ್ಲಿ ಜಸ್ಟ್ ಅಡ್ವೈಸಿಂಗ್ ರ್ಯಾಂಡಮ್ಲಿ ಇಸ್ ನಾಟ್ ಅ ಗುಡ್ ಥಿಂಗ್. ಸೊ ಐ ವುಡ್ ಅಡ್ವೈಸ್ ಗೋಯಿಂಗ್ ಟು ಅ ಡಾಕ್ಟರ್. ಫಿಸಿಯೋಥೆರಪಿಯಲ್ಲಿ ಸರಿ ಆಗಿಲ್ಲ ಅಂದ್ರೆ ಓವರ್ ಎಷ್ಟು ಟೈಮ್ ಆಗಿದೆ ಗೊತ್ತಿಲ್ಲ, 2-3 months ಅಲ್ಲಿ ಅದೇನು ಸರಿಯಾಗಿಲ್ಲ ಅಂದ್ರೆ ದೆನ್ ಡಾಕ್ಟರ್ಗೆ ಹೋಗಿ ಸೆಕೆಂಡ್ ಒಪಿನಿಯನ್ ತಗೊಳ್ಳೋದು ಒಳ್ಳೇದು. ಅದಾದ್ಮೇಲೆ ಒನ್ಸ್ ದ ಡಾಕ್ಟರ್ ಅಡ್ವೈಸಸ್ ವಾಟ್ ಎವರ್, ಅದಾದ್ಮೇಲೆ ಆಕ್ಟಿವಿಟಿ ಸ್ಟಾರ್ಟ್ ಮಾಡಲಿ. ವಿತ್ ಮೆಡಿಕಲ್ ಕಂಡೀಷನ್ಸ್ ವಾಟ್ ಎವರ್ ಇಟ್ ಈಸ್ ಆಲ್ವೇಸ್ ಅಡ್ವೈಸಬಲ್ ಟು ಟೇಕ್ ಮೆಡಿಕಲ್ ಗೈಡೆನ್ಸ್. ಕರೆಕ್ಟ್. ಸೊ ಅವ್ರಿಗೆ ಯಾವ್ದು ಸೂಕ್ತ ಆಗತ್ತೋ ಡಾಕ್ಟರ್ನ ಸಲಹೆ ತಗೊಂಡು ಸರಿಯಾದ ಮಾಹಿತಿ ಪಡ್ಕೊಂಡು ಅದ್ರ ನಂತರ ಡಿಸೈಡ್ ಮಾಡೋದು ತುಂಬಾನೇ ಸೂಕ್ತ ಅಂತ. ಹೌದು ಸರ್. ಹಾಗೆ ಫಿಟ್ನೆಸ್ ಅಂತ ಹೇಳಿದಾಗ ಫಿಟ್ನೆಸ್ ಪರಿಧಿಯಲ್ಲೇ ಬರುವಂತಹ ಮತ್ತೊಂದು ಫಿಟ್ನೆಸ್, ಫಿಸಿಕಲ್ ಫಿಟ್ನೆಸ್ ಜೊತೆಗೆ ಮೆಂಟಲ್ ಫಿಟ್ನೆಸ್. ಸೊ ಯೋಗ ಜೊತೆಗೆ ಮೆಡಿಟೇಷನ್, ಪ್ರಾಣಾಯಾಮ ಇದೆಲ್ಲದು ಮಾನಸಿಕ ಸ್ಥೈರ್ಯಕ್ಕೆ ಸಾಕಷ್ಟು ಒತ್ತು ಕೊಡುತ್ತೆ. ಸೊ ಫಿಟ್ ಇಂಡಿಯಾ ಚಳುವಳಿಯಲ್ಲಿ ಮೆಂಟಲ್ ಫಿಟ್ನೆಸ್ಗೆ ಪಾತ್ರ ಏನು? ಮೆಂಟಲ್ ಫಿಟ್ನೆಸ್ ಇಸ್ ಅನದರ್ ಟ್ರಯಾಂಗಲ್ ಅಲ್ಲಿ ದಟ್ ಆಲ್ಸೋ ಕಮ್ಸ್. It's one of the pillars, especially present age alli ಈಗ ಮಕ್ಕಳೆಲ್ಲ if you see in the new age because of pressure, peer pressure ಅಲ್ಲಿ one is unhealthy ಇದ್ದಾರೆ, activity ಸಿಗ್ತಾ ಇಲ್ಲ. See, fitness ಒಂದು main importance ಏನಂದ್ರೆ it works on the brain also. You get very fresh, your mind is much more energized, there's more oxygen flowing into brain oxygen ಎಲ್ಲ ಹೋಗ್ಬಿಟ್ಟು you'll be academics will actually a lot of fit kids do well in academics. So mental health is something which is ಈಗ presently bala it is a very important step forward. ಯೋಗದಲ್ಲಿ of course breathing but ಮಾಡ್ಬೋದು, ಮೆಡಿಟೇಷನ್ ಮಾಡ್ಬೋದು. ಇಫ್ ಇಟ್ ಇಸ್ ಮಚ್ ಮೋರ್ ಸಿವಿಯರ್ ಕೇಸ್ ಅಂದರೆ ದೇರ್ ಇಸ್ ಹೆಲ್ಪ್ ಫಾರ್ ದ್ಯಾಟ್. ಈಗ ಸೈಕೋ ಅನಾಲಿಸ್ಟ್, ಸೈಕೋಥೆರಪಿಸ್ಟ್ ಇದ್ದಾರೆ, ಸೈಕಾಲಜಿಸ್ಟ್ ಇದ್ದಾರೆ. you can go and take some help, but mental health should not be taken lightly. ಈಗ especially in the present generation because of the education pressure, ಮತ್ತೆ once you get jobs ಅಲ್ಲಿ pressure ಎಲ್ಲ, life has become all about pressure now. So obviously ಇಂಥ ಸ್ಥಿತಿಯಲ್ಲಿ mental health is something which everybody has to be concerned about. You do meditation ಮಾಡ್ಬೋದು, ಯೋಗಾಸ ಮಾಡ್ಬೋದು, working out, any form of exercise is going to help mentally. But if it's a severe case, then you have to go to professionals for help. ಓಕೆ, ಮತ್ತೊಂದು ಕರೆ ಇದೆ. ರಾಜೇಶ್ ಅವರು ಚಿಂತಾಮಣಿಯಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ, ನಿಮ್ಮ ಪ್ರಶ್ನೆ ಕೇಳಿ. ಹಲೋ ನಮಸ್ಕಾರ ಸರ್, ಪ್ರಶ್ನೆ ಕೇಳಿ. ಮೇಡಮ್ ನಮಸ್ಕಾರ. ನಮಸ್ತೆ. ನಮ್ಮ ಹೆಸರು ರಾಜೇಶ್ ಅಂತ ಚಿಂತಾಮಣಿಯಿಂದ. ಹೇಳಿ ಸರ್. ಸ್ವಜೀವನ್ ಸರ್ವಿಸ್ ಸೆಂಟರ್ ಅಂತ ನಮ್ದೊಂದು NGO ಇದೆ. ಅದ್ರ ಮುಖಾಂತರ ನಾವು ಈ ಒಬಸಿಟಿ, ಸ್ಥೂಲಕಾಯದ ಬಗ್ಗೆ ಸಮೀಕ್ಷೆ ಮಾಡಿದ್ದೀವಿ. ನಮ್ಮ ಭಾರತ ದೇಶದಲ್ಲಿ ಇದು ಸ್ಥೂಲಕಾಯ ಇದು ವ್ಯಾಪಕವಾಗಿದೆ. ಅದು ಹೇಳ್ಬೇಕಂದ್ರೆ ಒಂದು ರೀತಿಯಲ್ಲಿ ಸ್ವಯಂ ನಾವೇ ಬೆಳೆಸ್ಕೊಳೋದಾಗಿದೆ. ಇದು ಹೆಚ್ಚಿನ ಮಟ್ಟಿಗೆ ಇಲ್ಲಿ ಗೃಹಿಣಿಯರಲ್ಲಿ ಟಿವಿಗಳು ಸಾಯಂಕಾಲ ಹೊತ್ತು ಸೀರಿಯಲ್ಸ್ ನೋಡ್ತಾರೆ. ಸುಮಾರು ಅವರು 7:30 to 9 ಗಂಟೆವರೆಗೂ ಅದ್ರ ಮುಂದೆ ಕೂತ್ಕೊಂಡ್ರೆ ಎದ್ದೇಳೋದೇ ಇಲ್ಲ. ಅದರಲ್ಲಿ ಸ್ಥೂಲಕಾಯ ಸ್ವಲ್ಪ ಜಾಸ್ತಿ ಬರ್ತಾರೆ ಅಂತ ಅನ್ಕೊಂತೀವಿ. ಕನಿಷ್ಠ ಪಕ್ಷ ನಾವು ಆಲ್ರೆಡಿ ಅದು ಕ್ಯಾಂಪ್ ಮಾಡಿ ಹೇಳಿದ್ದೀವಿ. ಸೆಂಟ್ರಲ್ ಬ್ರೇಕ್ ಅಂತ ಬರ್ತವೆ, ಬ್ರೇಕ್ಗಳು ಟಿವಿ ಸೀರಿಯಲ್ಸ್ ಅಲ್ಲಿ. ಕನಿಷ್ಠ ಪಕ್ಷ ಆವಾಗಾದ್ರೂ ಎದ್ದೇಳಿ ನಿಮ್ ಕೆಲಸ ಅದು ನೋಡ್ಕೊಂಡು ಮಾಡ್ಕೊಡಿ ಅಂದ್ರೆ ಅಂತ ರೆಸ್ಪಾನ್ಸ್ ಕೂಡ ಇಲ್ಲ. ಆಕ್ಚುಲಿ ಒಬೆಸಿಟಿ ಅನ್ನೋದು ಮಾರಕ, ಎಲ್ಲಾ ಕಾಯಿಲೆಗಳಿಗೂ ಇದೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಇದು. ಸೊ ಇದನ್ನ ಕಂಟ್ರೋಲ್ ಮಾಡಕ್ಕೆ ನಾವು ನಮ್ಮ 2-3 ಸಲಹೆಗಳು ನಾವು ಕೊಡ್ತೀವಿ. 25% ನಾವು ಇನ್ನು ಆಹಾರದಲ್ಲಿ ಸ್ಥೂಲಕಾಯವನ್ನು ಕಂಟ್ರೋಲ್ ಮಾಡಬಹುದು. 50% ಯೋಗ, ಎಕ್ಸರ್ಸೈಸ್ ಇಂಥದ್ರಲ್ಲಿ ಕಂಟ್ರೋಲ್ ಮಾಡಬಹುದು. ದೆನ್ ಅನದರ್ 25% ಆಯ್ತು. 25% ಈ ಲಾಸ್ಟ್ ಫೈನಲ್ ಡಾಕ್ಟರ್ ವೈದ್ಯರನ್ನ ಕನ್ಸಲ್ಟ್ ಮಾಡಿದ್ರೆ ನಮಗೆ ಆಗೋದು. ನಾವು ಚೆನ್ನಾಗಿರೋ ಫುಡ್ ತಿಂದ್ರು, ಯೋಗ ಮಾಡಿದ್ರೂ ಡಾಕ್ಟರ್ನವರು ಇಲ್ಲೇ ಇರಬೇಕು. ಪ್ರಶ್ನೆ ಏನಾದ್ರೂ ಇತ್ತ ಮಾಡಿದ್ರೆ ಸರೋಗ್ತದೆ ಮೇಡಮ್. ನಾವು ಇದ್ರ ಬಗ್ಗೆ ಸಾಹೇಬ್ರು ಏನ್ ಹೇಳ್ತಾರೆ ಮೇಡಮ್? ಓಕೆ, ಥ್ಯಾಂಕ್ ಯು ಸರ್. ನೀವು ಮಾಡುವಂತಹ ರಿಸರ್ಚ್ನಿಂದ ಒಂದಿಷ್ಟು ಮಾಹಿತಿನ ಹಂಚ್ಕೊಂಡಿದ್ದೀರಾ. ಖಂಡಿತವಾಗ್ಲೂ ಲೈಫ್ ಸ್ಟೈಲ್ ಅಂದರೆ TV ನೋಡೋದಾಗಿರ್ಬೋದು ಅಥವಾ ಕೂತು ಕೆಲಸ ಮಾಡೋದಾಗಿರ್ಬೋದು, ಸಾಕಷ್ಟು ಲಾಂಗ್ ಅವರ್ಸ್ ಸಿಟ್ಟಿಂಗಿಂದ ಆಗಿರ್ಬೋದು, ವರ್ಕ್ ಫ್ರಮ್ ಹೋಮ್ ಬಂದಾಗಿಂದ ಅದೊಂಥರ ಒಂದು ಕಡೆ ಕೂತ್ರೆ ಇಡೀ ದಿನ ಅಲ್ಲೇ ಆಗೋಗುತ್ತೆ. ಅದೇ ಡೈನಿಂಗ್ ಟೇಬಲ್, ಅದೇ ಎವ್ರಿಥಿಂಗ್ ಆಗುತ್ತೆ. ಸೊ
ಫಸ್ಟ್ ಆಫ್ ಆಲ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್, ಗುಡ್ ಇನ್ಫಾರ್ಮೇಶನ್ ಅವ್ರು ಕೊಟ್ಟಿದ್ದು. ಸಮ್ ಎಲಿಮೆಂಟ್ಸ್ ಆಫ್ ಒಬೆಸಿಟಿ ವಿಲ್ ಬಿ ಮೆಡಿಕಲ್ ಕಂಡೀಷನ್ಸ್. ಅವರನ್ನು ಆ ವ್ಯಕ್ತಿಯನ್ನು ನೀವು ವರ್ಕ್ಔಟ್ ಮಾಡಿ ಅದು ಮಾಡಿ ಇದು ಮಾಡಿದ್ರೆ ಏನಾಗಲ್ಲ. ದ್ಯಾಟ್ ಹ್ಯಾಸ್ ಟು ಗೋ ಟು ಅ ಮೆಡಿಕಲ್ ಪ್ರೊಫೆಷನಲ್. ಬಾಕಿದು ಅವ್ರು ಹೇಳಿದಂಗೆ ಎಲ್ಲ ಮಾಡ್ಬೋದು ವಿತ್ ಎಕ್ಸಸೈಸ್ ಅಂಡ್ ವಿತ್ ಇದು. ದಿಸ್ ವರ್ಕ್ ಫ್ರಮ್ ಹೋಮ್ ಇಸ್ ಎಸ್ಪೆಷಲಿ ಪ್ಯಾಂಡಮಿಕ್ ಆದ್ಮೇಲೆ ದಿಸ್ ಹ್ಯಾಸ್ ಬಿಕಮ್ that is another pandemic altogether, this whole lack of activity. 7-8 hours 9 hours ನಾವು ಸೀಟ್ ಅಲ್ಲಿ ಇರ್ತೀವಿ, ಲ್ಯಾಪ್ಟಾಪ್ ಅಲ್ಲಿ. there are issues people ಈಗ if I see ನಾವು ಈಗ ಒಂದು 10ರಲ್ಲಿ 4-5 ಮಂದಿಗೆ ಈ ಇಶ್ಯೂಸ್ ಇಲ್ಲ ಸರ್ವೈಕಲ್ ಅಲ್ಲಿ, ಬಿಕಾಸ್ ದೇ ಆರ್ ಬೆಂಟ್. ಕಿಡ್ಸ್ ಅಲ್ಲಿ ಇದೆ, ಅಡಲ್ಟ್ಸ್ ಅಲ್ಲಿ ಸಹ ಇದೆ. ಅಡಲ್ಟ್ಸ್ ಅಲ್ಲಿ ಜಾಸ್ತಿನೇ ಇದೆ. ಪಾಸ್ಚರ್ ಹಿಂಗೆ ಆಗಿದೆ, ಬಿಕಾಸ್ ಇಲ್ಲಿ ಮಸಲ್ಸ್ ಇದು ಟೈಟ್ ಆಗ್ತದೆ, ಇದು ವೀಕ್ ಇರ್ತದೆ. ಇಲ್ಲಿ ಸರ್ವೈಕಲ್ ಇಲ್ಲಿ ಪ್ರೆಷರ್ ಬರ್ತದೆ, ಬಿಕಾಸ್ ದ ಮೊಮೆಂಟ್ ಹಿಂಗೆ ಹೋದ ತಕ್ಷಣ ದ ಲೋಡ್ ಕಮಿಂಗ್ ಆನ್ ಡೌನ್ ಇಸ್ ಆಲ್ಮೋಸ್ಟ್ 3-4 times ಮೋರ್. ಸೊ ಈ ಇಶ್ಯೂಸ್ ಜಾಸ್ತಿನೇ ಇದೆ ಎಲ್ರಿಗೂ. ಪ್ಲಸ್ ನೀ ಇಶ್ಯೂಸ್ ಇದೆ, ಇಲ್ಲಿ ಹಿಪ್ಸ್ ಇಶ್ಯೂಸ್ ಇದೆ. ಯಾಕಂದ್ರೆ ಯುವರ್ ಸೀಟೆಡ್ ಇರುವಾಗ ನಿಮ್ಮ ಮಸಲ್ಸ್ ಎಲ್ಲ ಟೈಟ್ ಆಗಿರ್ತದೆ. ಇಲ್ಲಿ ಒಂದು ಕೆಲವು ಜಾಯಿಂಟ್ಸ್ ಅನ್ನು ಕನೆಕ್ಟ್ ಆಗೋ ಮಸಲ್ಸ್ ಟೈಟ್ ಆಗ್ತದೆ. ಸೊ ಅಡ್ವೈಸ್ ವುಡ್ ಬಿ ಟು ಎವ್ರಿ 1 hour ಅಟ್ ಲೀಸ್ಟ್ ಎದ್ಬಿಟ್ಟು ಒಂದು 10 ನಿಮಿಷ ಆಚೆ ಈಚೆ ಹೋಗಿ ಸ್ವಲ್ಪ ಅಲ್ಲೇ ಬೇಕಾದ್ರೆ ಒಂದು ಸ್ವಲ್ಪ ಪುಷ್ ಅಪ್ ಸ್ಕ್ವಾಟ್ಸ್ ಏನಾದ್ರು ಮಾಡಿ, ಇಲ್ಲಾಂದ್ರೆ ಸ್ಟ್ಯಾಂಡಿಂಗ್ ಡೆಸ್ಕ್ಸ್ ಇದೆ ಈಗ, ಯೂಸ್ ದ್ಯಾಟ್. ಡೋಂಟ್ ಬಿ ಸೀಟೆಡ್ ಫಾರ್ ಲಾಂಗ್. Being seated is the next big disease. The biggest cause of disease, being seated. Okay. It is a silent killer. It is coming. Already it's happening because of the whole coronavirus. Idu innu ಜಾಸ್ತಿ ಆಗಿದೆ. So the advice for people would be to at least every half an hour 1 hour ಸ್ವಲ್ಪ ಎದ್ಬಿಟ್ಟು ಏನಾದರೂ ವಾಕಿಂಗ್ ಮಾಡೋದಾ, ಏನಾದ್ರು ಒಂದು 5 ನಿಮಿಷ. ದ ನ್ಯೂ ರಿಸರ್ಚ್ ಸೇಸ್ ದ್ಯಾಟ್ ಎಕ್ಸಸೈಸ್ 1 ಗಂಟೆದ ಆಗ್ಬೇಕಂತ ಏನಿಲ್ಲ. ದಿವಸಕ್ಕೆ 5 ನಿಮಿಷದ 10 ನಿಮಿಷ 3-4 ಸರಿ 2 ಸರಿ 3 ಸಲ ಮಾಡಿದ್ರೆ ಸಾಕು. ಬೆಳಿಗ್ಗೆ ಒಂದು 10 ನಿಮಿಷ, ಮಧ್ಯಾಹ್ನ ಒಂದು 10 ನಿಮಿಷ, ಸಾಯಂಕಾಲ ಒಂದು 10 ನಿಮಿಷ ಮಾಡಿದ್ರೆ ಕ್ಯುಮುಲೇಟಿವ್ಲಿ ಇಟ್ ವಿಲ್ ಹೆಲ್ಪ್ in overall fitness. Absolutely. So and like I said earlier, technology use ಮಾಡಲಿ. ಅವರು ಲ್ಯಾಪ್ಟಾಪ್ ಅಲ್ಲಿ ಇದೆ ಈಗ ಟೆಕ್ನಾಲಜಿ. ಅಟ್ ಲೀಸ್ಟ್ ಆಫೀಸ್ ಅಲ್ಲಿ ಕೂತ್ಕೊಂಡು ಅದಾದ್ರೆ ಮಾಡಲಿ ಒಂದು 10 ನಿಮಿಷ ಆನ್ ಒನ್ ಆಫ್ ದೀಸ್ ಆಪ್ಸ್ ವೇರ್ ಯು ವಿತ್ ದ ಬಾಡಿ ಮ್ಯಾಪಿಂಗ್ ಆಗ್ತದೆ, ಎಕ್ಸರ್ಸೈಸ್ ಮಾಡಿ ಕೂತ್ಕೊಳ್ಳಿ ಅಲ್ಲಿ. ನಿಜ, ದಟ್ ವಿಲ್ ಹೆಲ್ಪ್ ಯು. ಸೊ ಫಿಟ್ನೆಸ್ ಅನ್ನೋದು ಆಬಾಲ ವೃದ್ಧರು ಮಾಡಬೇಕಾಗಿರುವಂತಹ ಒಂದು ಚಟುವಟಿಕೆ. ಹಾಗೆ ಫಿಟ್ ಇಂಡಿಯಾ ಒಂದು ಚಳುವಳಿ ರೀತಿಯಲ್ಲಿ ಒಂದು ಪ್ರೋಗ್ರಾಮ್ ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಪ್ರತಿಯೊಬ್ಬರು ದಿನನಿತ್ಯದ ಒಂದು 5-10 ನಿಮಿಷ ಅಥವಾ ಅರ್ಧ ಗಂಟೆ ನಮಗೆ ಆಗುವಷ್ಟು ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಫಿಟ್ನೆಸ್ ಮುಖಾಂತರ, ಅದು ಯೋಗ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ವಾಕಿಂಗ್, ಜಾಗಿಂಗ್, ಈ ಥರದ ಯಾವುದೇ ಚಟುವಟಿಕೆಯನ್ನು ಅದನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡು ಆರೋಗ್ಯವಾದ ಆಹಾರವನ್ನು ಸೇವಿಸ್ತಾ ಆರೋಗ್ಯವಾದ ಮನಸ್ಥಿತಿಯಿಂದ ಇರೋದು ಬಹಳ ಮುಖ್ಯ. ಸೊ ಫಿಟ್ನೆಸ್ ಅನ್ನೋದು ಸ್ಕೂಲ್, ಕಾಲೇಜ್, ವರ್ಕ್ ಪ್ಲೇಸ್, ಹಾಗೆ ದೊಡ್ಡವರು, ಹಿರಿಯರು ಎಲ್ಲರೂ ಮಾಡಬೇಕಾದಂತಹ ಒಂದು ಇದು. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ ನೀವು ಸಂದೇಶ ಕೊಡೋದಾದರೆ ಯಾವ ಥರದ ಅಭ್ಯಾಸ ಇರಬೇಕು? ಒಂದಿಷ್ಟು ಎಕ್ಸಸೈಸ್ ಆಗಿರ್ಬೋದು ಅಥವಾ ಡೈಲಿ ರುಟೀನಲ್ಲಿ ದಿನನಿತ್ಯ ಜೀವನದಲ್ಲಿ ಹೇಗೆ ಶುರು ಮಾಡ್ಬೋದು, ಫಿಟ್ನೆಸ್ನ ಹೇಗೆ ಶುರು ಮಾಡ್ಬೋದು ಅಂತ ಹೇಳೋದಾದರೆ? ಫಿಟ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ಫಸ್ಟ್ ಒಂದು ನಾವು ಮೊದಲು ಹೇಳಿದಲ್ಲ, ಒಂದು ಬೇಬಿ ಸ್ಟೆಪ್. ಫಸ್ಟ್ ಸ್ಟೆಪ್ ತೆಗೊಳ್ಳೇಬೇಕು. ಬೆಡ್ಡಿಂದ ಎದ್ದ ತಕ್ಷಣ, ಇಲ್ಲದ್ರೆ ಯಾವ ಟೈಮ್ ಆಗ್ಬೋದು, ಬೆಳಿಗ್ಗೆನೇ ಆಗ್ಬೇಕಂತ ಏನಿಲ್ಲ. ಕೆಲವರು ಮಾರ್ನಿಂಗ್ ಅರ್ಲಿ ಬರ್ಡ್ಸ್ ಇರ್ತಾರೆ, ಕೆಲವರು ಮಧ್ಯಾಹ್ನ ಮಾಡ್ಬೋದು, ರಾತ್ರಿನೂ ಮಾಡ್ಬೋದು. ರಾತ್ರಿ ಲೇಟ್ ಮಾಡೋದು ಅಷ್ಟು ಒಳ್ಳೇದಲ್ಲ, ಯಾಕಂದ್ರೆ ಹಾರ್ಮೋನ್ಸ್ ಎಲ್ಲ ಕಿಕ್ ಇನ್ ಆಗ್ತದೆ, ಆಮೇಲೆ ನಿದ್ದೆ ಬೇಗ ಬರಲ್ಲ. ನೆಕ್ಸ್ಟ್ ಡೇ ಲೇಟ್ ತನಕ ಮಲಗಬಹುದಂದ್ರೆ ಪರವಾಗಿಲ್ಲ. ಇಲ್ಲಾದ್ರೆ ಎನಿ ಟೈಮ್ ಆಫ್ ದಿ ಡೇ ಒಂದು 10 ನಿಮಿಷ ಏನಾದರೂ ಸ್ಟಾರ್ಟ್ ವಿತ್ ದ ವಾಕ್. ಇಫ್ ಯು ಆರ್ ಟೋಟಲಿ ಸೆಡೆಂಟ್ರಿ, ಐ ವುಡ್ ಅಡ್ವೈಸ್ ಸ್ಟಾರ್ಟ್ ವಿತ್ ವಾಕಿಂಗ್. ವಾಕಿಂಗ್ ಇಸ್ ದ ಮೋಸ್ಟ್ ಸೇಫೆಸ್ಟ್ ಎಕ್ಸಸೈಸ್. ಅದರಲ್ಲಿ 10 ನಿಮಿಷದಿಂದ ಸ್ಟಾರ್ಟ್ ಮಾಡಿ ಅದನ್ನು 15-20 ನಿಮಿಷ ಮಾಡಿ, ಹಾಫ್ ಆನ್ ಅವರ್ ಮಾಡಿ. ಇಲ್ಲಾದ್ರೆ ನಿಮ್ಗೆ ಜಿಮ್ಗೆ ಹೋಗ್ಲಿಕ್ಕೆ ಇಷ್ಟ ಅಂದ್ರೆ ಅಟ್ಲೀಸ್ಟ್ ಗೋ ಅಂಡ್ ಎನ್ರೋಲ್ ಇನ್ ಅ ಜಿಮ್. ಈಗ ನ್ಯೂ ಇಯರ್ಗೆಲ್ಲ ಎನ್ರೋಲ್ ಮಾಡ್ತಾರೆ, ಅದರಲ್ಲಿ 70% ಕಂಟಿನ್ಯೂ ಮಾಡಲ್ಲ. ಬಟ್ ನ್ಯೂ ಇಯರ್ ರೆಸೊಲ್ಯೂಷನ್ಸ್ ಹಂಗೆ ವರ್ಕ್ ಆಗಲ್ಲ. ಬಟ್ ಡೋಂಟ್ ಲುಕ್ ಎಟ್ ದ ಲಾಂಗ್ ಗೋಲ್. ನನಗೆ ಅಯ್ಯೋ ಲೈಫ್ ಲಾಂಗ್ ಮಾಡಬೇಕಾ ಅಂತ ಹಂಗೆ ಎಲ್ಲ ಇದ್ರೆ ಯು ವಿಲ್ ನೆವರ್ ಸ್ಟಾರ್ಟ್ ಆನ್ ದ ಡೇ. ಈಗ ಇವತ್ತು ನಾನು ಸ್ವಲ್ಪ ಮಾಡ್ತೀನಿ ಏನಾದರೂ ವರ್ಕೌಟ್,
ಏನಿದ್ರೆ ಪರವಾಗಿಲ್ಲ, ಅಲ್ಲಿ ಸ್ವಲ್ಪ ಯೋಗ ಮಾಡಿ, ಇಲ್ಲದ್ರೆ ಬಾಡಿ ವೇಟ್ ಎಕ್ಸಸೈಸ್ ಮಾಡಿ, ಒಂದು 10-15 ಪುಷಪ್ಸ್, ಸ್ಕ್ವಾಟ್ಸ್, ಇದೆಲ್ಲ ಇಸ್ ಗುಡ್ ಫಾರ್ ದ ಮಸಲ್ಸ್ ಆಫ್ ದ ಬಾಡಿ. ಅಂಡ್ ಲೈಕ್ ಐ ಸೆಡ್, ಈಗ ಟೆಕ್ನಾಲಜಿ ಇಸ್ ಅಟ್ ಅ ಫಿಂಗರ್ ಟಿಪ್ಸ್. ನಿಮಗೆ ಹೊರಗಡೆ ಹೋಗ್ಬೇಕಂತನಿಲ್ಲ, ನಿಮ್ ಫೋನಲ್ಲಿ ಮಾಡಿ, ಲ್ಯಾಪ್ಟಾಪಲ್ಲಿ ಮಾಡಿ, ಜಸ್ಟ್ ಡೂ ಸಮಥಿಂಗ್ ಫಾರ್ 10 minutes ಇಫ್ ಯು ಆರ್ ಸೆಡೆಂಟ್ರಿ, ಕಂಟಿನ್ಯೂ ದ್ಯಾಟ್ 10 minutes ಫಾರ್ ಅ ವೀಕ್. ಆಮೇಲೆ ಒಂದು ವಾರ ಆದಮೇಲೆ ಅದನ್ನು 15 minutes ಮಾಡಿ. ಸೊ ಇನ್ಕ್ರೀಸ್ ದ ಇಂಟೆನ್ಸಿಟಿ ಸ್ಲೋಲಿ ಓವರ್ ಅ ಪೀರಿಯಡ್ ಆಫ್ ಟೈಮ್. ದೋಸ್ ಲಿಟಲ್ ಸ್ಟೆಪ್ಸ್ ವಾಟ್ ಯು ಟೇಕ್ ಇನ್ ದ ಲಾಂಗ್ ರನ್, ಯು ವಿಲ್ ಸಿ ಭಾಳ ಚೇಂಜಸ್ ಬರ್ತದೆ. ಆಲ್ ದ ಗ್ರೇಟೆಸ್ಟ್ ಆಫ್ ಫಿಟ್ ಪೀಪಲ್ ಆರ್ ಅಥ್ಲೀಟ್ಸ್ ಅವರೆಲ್ಲ ಹಂಗೆ ಸ್ಟಾರ್ಟ್ ಮಾಡಿದ್ದು. ಈಗ ಕ್ರಿಕೆಟಲ್ಲಿ ವಿರಾಟ್ ಕೊಹ್ಲಿ ಸ್ಟಾರ್ಟೆಡ್ fitness movement with the cricketers. So it is a good sign when celebrities when they take fitness as very important, it will come down to the local masses, they will start emulating them. Matre only word of caution ಏನಂದ್ರೆ, don't overdo things. athletes ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾವು ಅಥ್ಲೀಟ್ ತರ ಟ್ರೈನಿಂಗ್ ಮಾಡೋಕ್ಕಾಗಲ್ಲ. ಯಾಕೆ ಅಥ್ಲೀಟ್ ತರ ಟ್ರೈನಿಂಗ್ ಮಾಡ್ಲಿಕ್ಕೆ ಅಂತ ರೆಸ್ಟ್ ಬೇಕು ಅಂತ. your life is being an athlete, but our life is being, we have a regular lives. So we should train very in the right way with the right guidance, using technology or a trainer or a gym, elladru hogi fitness ಮಾಡಬಹುದು. But start with little steps. One small step is enough. ಖಂಡಿತ. ಅಂದ್ರೆ ಆ ಸ್ಟೆಪ್ ತಗೊಳ್ಳೋದು ಬಹಳನೇ ಮುಖ್ಯ. ಇವತ್ತಿನ ಯುವಕರಲ್ಲಿ ಒಂಥರ ಕೂತ್ಕೊಂಡು ಗಂಟೆಗಟ್ಟಲೆ ಮೊಬೈಲ್ ನೋಡೋದಾಗಿರ್ಬೋದು, ಟಿವಿ ನೋಡೋದಾಗಿರ್ಬೋದು, ವಿಡಿಯೋ ಗೇಮ್ಸ್ ನೋಡೋದಾಗಿರ್ಬೋದು, ಎಷ್ಟು ಅಭ್ಯಾಸ ಆಗೋಗಿದೆ ಅಂದ್ರೆ ಅದೇ ಲೈಫ್ ಸ್ಟೈಲ್ ಆಗಿದೆ. ನಂಗೆ ಈ ಸಮಯದಲ್ಲಿ ಒಂದು ಸಣ್ಣ ಕತೆ ನೆನಪಾಗ್ತಾ ಇದೆ. ಒಂದು ಕಪ್ಪೆನ ನಾವು ಬೇಯಿಸ್ಬೇಕು ಅಂದ್ರೆ ಬಿಸಿ ನೀರಿಗೆ ಕಪ್ಪೆ ಹಾಕಿದ್ರೆ ಕಪ್ಪೆ ಹಾರತ್ತೆ, ಆದ್ರೆ ನಿಧಾನಕ್ಕೆ ಸ್ಲೋ ಆಗಿ ಟೆಂಪರೇಚರ್ ಜಾಸ್ತಿ ಮಾಡ್ತಾ ಹೋದಾಗ ಕಪ್ಪೆ ಬೆಂದ್ ಹೋಗತ್ತೆ. ಅದೇ ರೀತಿ ದಿನನಿತ್ಯ ಫೋನಲ್ಲಿ ಕೂತ್ಕೊಂಡಾಗ, ಒಂದು ದಿನ ಕೂತ್ಕೊಂಡಾಗ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ. ಅದೇ ಒಂದು ಅಭ್ಯಾಸ ಆದಾಗ, ಸೋಂಬೇರ್ತನ ಮೈಗೂಡಿದಾಗ ಅದು ನಮ್ಮನ್ನೇ ಬೆಂದು ಹೋಗೋ ತರ, ಬೇರೆಯವ್ರ ಮೇಲೆ ಅವಲಂಬಿತರ ಆಗೋ ತರ ಮಾಡುತ್ತೆ. ನಿಜ. ಆ ತರ ಆಗಕ್ಕೆ ಬಿಡದಲ್ಲೇ ಎಚ್ಚೆತ್ತು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರ ಮಾತನ್ನ ಕೇಳಿ ಅದರಿಂದ ಉತ್ಸುಕರಾಗಿ ಹಾಗೆ ಪ್ರೇರಿತರಾಗಿ ಫಿಟ್ ಇಂಡಿಯಾ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ಭಾಗವಹಿಸೋಣ, ನಮ್ಮ ಆರೋಗ್ಯನ ಕಾಪಾಡಿಕೊಳ್ಳೋಣ ಅಂತ ಹೇಳೋಣ. ಸರ್, ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿನ ಹಂಚಿಕೊಂಡು ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಹಾಗೆ ಫಿಟ್ ಇಂಡಿಯಾ ಕಾರ್ಯಕ್ರಮಕ್ಕೆ ಒಂದು ಜೈ ಅಂತ ಹೇಳ್ತಾ ಎಲ್ಲರೂ ಭಾಗವಹಿಸೋಣ. ನಮಸ್ಕಾರ. ನಮಸ್ಕಾರ. ಚಂದನದ ಕಂಪಿನೊಂದಿಗೆ ನಿಮ್ಮ ಬೆಳಗು ಶುಭಾರಂಭವಾಗಲಿ. ವಿಭಿನ್ನ ಕ್ಷೇತ್ರಗಳ ವಿಶೇಷ ವ್ಯಕ್ತಿಗಳು, ಸಾಧನೆಯ ಕನ್ನಡಿ, ಮಾತಿನ ಚಾವಡಿ.